ಕೆಲವೊಂದು ಮನೆಗಳಿಗೆ ನೀವು ಹೋಗುವಾಗ ಗೇಟಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ನಾಯಿಗಳಿವೆ ಎಚ್ಚರಿಕೆ ಅಂತ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಬಿವೇರ್ ಆಫ್ ಡಾಗ್ಸ್. ಆದರೆ ಅದೇ ಥರ ಬೈಬಲಲ್ಲಿ ಒಂದು ವಾಕ್ಯ ಇದೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ. ಕನ್ನಡದಲ್ಲಿ ಆ ಥರ ಇಲ್ಲ, ಕನ್ನಡದಲ್ಲಿ ಇದೆ, ಆದರೆ ಇಂಗ್ಲೀಷಲ್ಲಿ ಚೆನ್ನಾಗಿದೆ. ಯಾರಿಗಾದರೂ ನಿಮಗೆ ಸುನ್ನತಿಯಾಗಬೇಕೆಂದು ಬೋಧಿಸುವವರ ವಿಷಯದಲ್ಲಿ ಜಾಗರೂಕರಾಗಿರಿ. ಓಕೆ. ಅವರು ದುಷ್ಕರ್ಮಿಗಳು. ಓಕೆ, ದುಷ್ಕರ್ಮಿಗಳು ಶ್ವಾನಗಳಿಗೆ ಸಮಾನರು, ನಾಯಿಗಳಿಗೆ ಸಮಾನರು ಅಂತ. ಇಂಗ್ಲೀಷಲ್ಲಿ ಏನಿದೆ? ಬಿವೇರ್ ಆಫ್ ಡಾಗ್ಸ್. ನಾಯಿಗಳಿವೆ, ಇವಿಲ್ ವರ್ಕರ್ಸ್ ಬೇಡ, ನಾಯಿ ಸಾಕು ನಮಗೆ. ಬಿವೇರ್ ಆಫ್ ಡಾಗ್ಸ್. ಎಲ್ಲಿರುತ್ತಂತೆ? ಕಾಂಪೌಂಡ್ ಹೊರಗಡೆ ಅಲ್ಲ ಬೋರ್ಡ್ ಹಾಕೋದು, ಇನ್ಸೈಡ್ ದ ಕಾಂಪೌಂಡ್. ಅಂದರೆ ಮನೇಲಿರೋರೆಲ್ಲ ನಾಯಿಗಳು ಅಂತ ಅಲ್ಲ. ಕೆಲವು ಮನೇಲಿ ಹಾಗೆ ಇರ್ತಾರೆ, ಕಚ್ಚಾಡ್ಕೊಂಡಿರ್ತಾರೆ. ಅವರು ಹಾಕಿರೋ ಬೋರ್ಡಿಗೂ ಒಳಗಡೆ ನಡೆಯೋದಕ್ಕೂ ಸರಿಯಾಗಿಯೇ ಇರುತ್ತೆ. ನಾಯಿಗಳು ಸಿಕ್ಕಿದ್ದೆಲ್ಲ ತಿಂದು 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 ಆಮೇಲೆ ಗುರ್ರು 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 ಅಂತ ಬೊಗಳ್ತಾ ಇರುತ್ತೆ. ಅದೇ ಥರ ಕೆಲವು ಮನೆ ಒಳಗಡೆನೂ ಕೂಡ ಆ ರೀತಿ ಮನುಷ್ಯರು ಇದ್ದಾರೆ. ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ಮಜಾ ಮಾಡೋದು, ಆಮೇಲೆ ಸಿಕ್ಕವ್ರ ಮೇಲೆಲ್ಲ ಕೋಪ ಮಾಡೋದು, ಬೊಗಳ್ತಾನೆ ಇರೋದು, ಬೈಕೊಳ್ತಾನೆ ಇರೋದು. ಸೊ ಇದು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಆದರೆ ಬಿವೇರ್ ಆಫ್ ಡಾಗ್ಸ್ ಅಂತ ಈ ಕಾಂಪೌಂಡ್ ಮೇಲೆ ಬೋರ್ಡ್ ಹಾಕ್ತಾರಲ್ವಾ, ನಾಯಿಗಳು ಕಾಂಪೌಂಡಿಂದ ಹೊರಗಡೆ ಇದೆ ಅಂತ ಅಲ್ಲ ಬೋರ್ಡ್ ಹಾಕ್ತಾ ಇರೋದು, ಒಳಗಡೆ ಇದೆ ಅಂತ. ಇಲ್ಲೂ ಕೂಡ ದೇವರೊಂದು ಬೋರ್ಡ್ ಹಾಕಿದ್ದಾರೆ. ಫಿಲಿಪ್ಪಿ 3:2 ಬಿವೇರ್ ಆಫ್ ಡಾಗ್ಸ್. ಕಾಂಪೌಂಡ್ ಹೊರಗಡೆ ಇದೆ ಅಂತಲ್ಲ, ಕಾಂಪೌಂಡ್ ಒಳಗಡೆ. ಆ ಕಾಂಪೌಂಡ್ ಹೆಸರೇನು ಗೊತ್ತಾ? ಚರ್ಚ್, ಸಭೆ, ಕ್ರೈಸ್ತ ಸಭೆ, ಪ್ರೇಯರ್ ಗ್ರೂಪ್, ಮಿನಿಸ್ಟ್ರೀಸ್. ಒಳಗಡೆ ಇರೋರೆಲ್ಲ ನಾಯಿಗಳು ಅಂತಲ್ಲ, ನಾಯಿಗಳು ಇದೆ, ಎಚ್ಚರಿಕೆ ಏನಿದೆ? ಯೇಸು ಸ್ವಾಮಿ ಹೇಳ್ತಾರೆ ತೋಳಗಳಿದೆ ಅಂತ, ಪೌಲ್ರು ಹೇಳ್ತಾರೆ ನಾಯಿಗಳು ಇದೆ ಅಂತ. ಸೊ ತೋಳಗಳು ಇದೆ, ನಾಯಿಗಳು ಇದೆ. ಯಾರವರು? ಅದಕ್ಕೆ ಡೈರೆಕ್ಟ್ ಉತ್ತರ ಇಷ್ಟೇ: ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಕಪಟ ಪ್ರೇಷಿತರು. ಪ್ರೇಷಿತರೇ ಆದರೆ ಕಪಟ ಪ್ರೇಷಿತರು, ಬೋಧಕರೇ ಆದರೆ ಸುಳ್ಳು ಬೋಧಕರು, ಪ್ರವಾದಿಗಳೇ ಆದರೆ ಕಳ್ಳ ಪ್ರವಾದಿಗಳು. ಇಂದು ನಾವು ಇರುವಂಥ ಸಭೆಯಲ್ಲಿ, ಇರುವಂಥ ಪ್ರಾರ್ಥನಾ ತಂಡದಲ್ಲಿ, ಮಿನಿಸ್ಟ್ರಿಯಲ್ಲಿ ಎಲ್ಲೇ ಇದ್ದರೂ ಕೂಡ, ಲೋಕದಲ್ಲಿ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ವಿದಿನ್ ದ ಚರ್ಚ್ ಒಳಗಡೆ ಸುಳ್ಳು ಪ್ರವಾದಿಗಳಿದ್ದಾರೆ, ಸುಳ್ಳು ಬೋಧಕರಿದ್ದಾರೆ, ಕಪಟ ಪ್ರೇಷಿತರಿದ್ದಾರೆ. ಇವ್ರ ಕೆಲಸ ಏನು ಅಂದರೆ ವಂಚಿಸುವುದು. ಯಾರನ್ನು ವಂಚಿಸ್ತಾರೆ? ದೇವರ ಮಕ್ಕಳನ್ನು, ರಕ್ಷಣೆ ಹೊಂದಿದವರನ್ನು, ವಿಶ್ವಾಸಿಗಳನ್ನು ದೇವರ ಸಂಬಂಧದಿಂದ ಬೇರ್ಪಡಿಸೋದು, ದೇವರ ಆರಾಧನೆಯಿಂದ ಬೇರ್ಪಡಿಸೋದು. ಈ ವಂಚಕರ ಕೆಲಸ ಏನು ಅಂದರೆ ಕರೆಕ್ಟ್ ಗೊತ್ತಿರಬೇಕು ನಮಗೆ. ನಿಜವಾದ ಏಕ ಸತ್ಯ ಜೀವಂತ ತ್ರಯೇಕ ಪಿತಾಸುತ ಪವಿತ್ರಾತ್ಮನಾದ ತ್ರಯೇಕ ದೇವರು, ಏಕ ಸತ್ಯ ಜೀವಿಸುವ ದೇವರು, ಆತ್ಮಸ್ವರೂಪನಾದ ದೇವರು, ಆ ದೇವರ ಆರಾಧನೆಯಿಂದ ನಮ್ಮನ್ನು ಡೈವರ್ಟ್ ಮಾಡುವಂಥದ್ದು ಒಂದು. ಎರಡನೇದು, ರಕ್ಷಣೆಯ ದಾರಿಯಿಂದ ನಮ್ಮನ್ನು ಡೈವರ್ಟ್ ಮಾಡುವಂಥದ್ದು. ನಿಜವಾದ ನಿತ್ಯ ಜೀವಕ್ಕಾಗಿ ಇರುವ ವಿಶ್ವಾಸದಿಂದ ನಮ್ಮನ್ನು ಬೇರ್ಪಡಿಸುವಂಥದ್ದು. ಯಾರ ಕೆಲಸ? ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು, ಕಪಟ ಪ್ರೇಷಿತರು ಇದ್ದಾರಲ್ಲ, ಅವ್ರ ಕೆಲಸ ಇದೇನೆ. ಅವ್ರು ಹೇಗೆ ಎಲ್ಲಿ ಸಿಗ್ತಾರೆ ಕೇಳಿದರೆ, ಅನೇಕ ಧ್ಯಾನ ಮಂದಿರಗಳಲ್ಲಿ ಸಿಗ್ತಾರೆ,
ಪ್ರಾರ್ಥನಾ ತಂಡಗಳಲ್ಲಿ ಸಿಗ್ತಾರೆ, ಕೆಲವೊಂದು ಮಿನಿಸ್ಟ್ರೀಸ್ಗಳಲ್ಲಿ ಸಿಗ್ತಾರೆ. ಹೇಗಿರ್ತಾರೆ ಕೇಳಿದರೆ ಹೀಗೆ ಇರ್ತಾರೆ, ಮೈಕೆಲ್ಲ ಹಿಡ್ಕೊಂಡು, ಪ್ಯಾಂಟ್ ಶರ್ಟ್ ಎಲ್ಲ ಚೆನ್ನಾಗಿ ಹಾಕ್ಕೊಂಡು, ಬೇಕಾದರೆ ಇದಕ್ಕೆ ಅಡಿಷ್ನಲ್ ಇನ್ನು ಕೋಟು ಸೂಟು ಬೇರೆ ಬೇರೆ ರೀತಿ ಬೇರೆ ಬೇರೆ ವಸ್ತ್ರಗಳಿದೆ, ಅದನ್ನೆಲ್ಲ ಹಾಕ್ಕೊಂಡು ನೋಡಲಿಕ್ಕೆ ದೇವದೂತರ ಥರನೇ ಕಾಣ್ತಾರೆ. ಈಗ ನಾನು ನೋಡಲಿಕ್ಕೆ ಹೇಗೆ ಕಾಣ್ತಾ ಇದ್ದೀನಿ? ಹೆಚ್ಚು ಕಡಿಮೆ ಅಸಹ್ಯವಾಗಿ ಕಾಣ್ತಿದ್ದೀನ, ಚೆನ್ನಾಗಿ ಕಾಣ್ತಾ ಇದ್ದೀನ? ರೆಕ್ಕೆ ಇಲ್ಲದಿದ್ದರೂ ದೇವದೂತನ ಥರ ಕಾಣಿಸ್ತಾ ಇಲ್ವಾ? ಸ್ವಲ್ಪ ಸ್ವಲ್ಪ ಆದರೂ. ಯಾಕೆ ಅಂದರೆ ಇಲ್ಲಿ ಮೇಲೆ ನಿಂತ್ಕೊಂಡಿರೋದ್ರಿಂದ, ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ, ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಎಲ್ಲ ಮಾಡಿಕೊಂಡು, ಸ್ವಲ್ಪ ಚೆನ್ನಾಗಿ ಮಾತಾಡೋದ್ರಿಂದ ನಿಮಗೆ ದೇವದೂತನ ಸ್ವರದ ಥರ ಕೇಳಿಸ್ಕೊಳ್ಳುತ್ತೆ, ದೇವದೂತನ ಥರನೇ ಕಾಣಿಸ್ಕೊಳ್ತೀವಿ. ಹೀಗೆ ಇರ್ತಾರೆ, ಹೆಚ್ಚು ಕಡಿಮೆ ಹೀಗೆ ಇರ್ತಾರೆ. ಇದಕ್ಕಿಂತ ಚೆನ್ನಾಗಿರ್ತಾರೆ, ನಾನು ಹೇಳ್ತೇನೆ ಮಿನಿಮಮ್ ಹೀಗಿರ್ತಾರೆ. ಸೊ ಬೇರೆ ಥರ ಇದ್ದರೆ ನಮಗೆ ಗೊತ್ತಾಗ್ಬಿಡುತ್ತಲ್ವಾ, ಕಂಡುಹಿಡಿದ್ಬಿಡ್ತೀವಿ ಇವ್ರು ಯಾಕೋ ಬೇರೆ ಥರ ಇದ್ದಾರೆ, ಇವರಲ್ಲ ಅಂತ. ಸೊ ನೋಡುವಾಗ ನೋಟದಲ್ಲಿ ಬಾಹ್ಯವಾಗಿ ಚೆನ್ನಾಗಿ ಡೀಸೆಂಟಾಗಿ ಒಳ್ಳೆ ರೀತಿಯಲ್ಲೇ ಮಾತಾಡ್ತಾರೆ, ಒಳ್ಳೆ ರೀತಿಯಲ್ಲೇ ಕಾಣಿಸ್ಕೊಳ್ತಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಸಭೆಯ ಒಳಗಡೆ ವಂಚಕರಿದ್ದಾರೆ. ಒಳಗಡೆನೇ ಇದ್ದಾರೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಏನು ಅಂದರೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಏದೇನ್ ತೋಟದ ಒಳಗಡೆನೇ ಈ ವಂಚಕ ಬಂದ. ಪಿಶಾಚಿ ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾದ, ದೇವರನ್ನು ಆರಾಧನೆ ಮಾಡಲಿಕ್ಕೋಸ್ಕರ ದೇವರ ಜೊತೆಯಲ್ಲಿ ನಡೆಯುತ್ತಾ ಅಮರ ಜೀವಕ್ಕಾಗಿ ಸೃಷ್ಟಿಸಲ್ಪಟ್ಟ ಆ ಮನುಷ್ಯರನ್ನು ಯಾವ ರೀತಿಯಲ್ಲಿ ಬಂದು ವಂಚಿಸ್ತಾ ಅಂದರೆ, ತೋಟದ ಒಳಗಡೆನೇ ಬಂದು ವಂಚಿಸ್ದ. ತೋಟದ ಹೊರಗಡೆಯಿಂದ ಅವನು ಕರೆದಿಲ್ಲ, ಬಾಯಿಲ್ಲಿ ಅಂತ ಕರೆದಿಲ್ಲ, ತೋಟದ ಒಳಗಡೆ. ನೀವು ಕೇಳ್ಬೋದು, ಪಿಶಾಚಿಯನ್ನು ದೇವರು ಯಾಕೆ ತೋಟದ ಒಳಗಡೆ ಬಿಟ್ಟರು? ಕರೆಕ್ಟ್ ಅಲ್ವಾ? ಹೊರಗಡೆ ಬಿಡ್ಬೋದಾಗಿತ್ತಲ್ವಾ? ಇಷ್ಟೆಲ್ಲ ಒಳ್ಳೆ ತೋಟ ಮಾಡಿಬಿಟ್ಟು ದೇವರು ನಿತ್ಯ ಜೀವದ ಹಣ್ಣು ಅಲ್ಲಿ ಇಟ್ಬಿಟ್ಟು ಪಿಶಾಚಿನ ಯಾಕೆ ಒಳಗಡೆ ಸೇರಿಸಿದ್ರು? ಅವನೇ ಸೇರ್ಕೊಂಡ ದೇವರು ಸೇರಿಸಿದ್ದ? ತೋಟ ಯಾರ್ದು? ಪಿಶಾಚಿದ ದೇವ್ರದ? ಗಾಡ್ಸ್ ಗಾರ್ಡನ್, ದೇವರ ತೋಟ ಅದು ಅಲ್ವಾ? ಪಿಶಾಚಿನ ಅಲ್ಲಿ ದೇವರು ಪರ್ಮಿಟ್ ಮಾಡಿದ್ದು. ದೇವರು ಪರ್ಮಿಟ್ ಮಾಡದೇ ಇದ್ರೆ ಅವನಿಗೆ ಅಲ್ಲಿ ಒಳಗಡೆ ಬರೋಕ್ಕಾಗೋದಿಲ್ಲ. ಯಾತಕ್ಕೋಸ್ಕರ ಅಂದರೆ, ಮುಂದೆ ನಾವು ವಂಚನೆಗೊಳಗಾಗದೆ ವಂಚಕರಿಂದ ಎಸ್ಕೇಪ್ ಆಗಲಿಕ್ಕೆ, ನಾಯಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ. ಬರೀ ನಾಯಿ ಎಲ್ಲ, ಕೆಲವು ಹುಚ್ಚು ನಾಯಿಗಳು ಕೂಡ ಇದೆ. ಸೊ ನಾಯಿಗಳಿಂದಲೂ, ಹುಚ್ಚು ನಾಯಿಗಳಿಂದಲೂ, ತೋಳಗಳಿಂದಲೂ ನಾವು ತಪ್ಪಿಸಿಕೊಂಡು ರಕ್ಷಣೆ ಪಡ್ಕೋಬೇಕು ಎಂಬ ನಮ್ಮ ಜೀವೋದ್ಧಾರಕ್ಕಾಗಿ ಅಂದು ದೇವರು ಏದೇನ್ ತೋಟದಲ್ಲಿ ಪಿಶಾಚಿಗೆ ಪರ್ಮಿಷನ್ ಕೊಟ್ಟರು. ನಮ್ಗೆ ಅರ್ಥ ಆಗಬೇಕು ಈಗ ಅಂತ. ಅಂದರೆ ಮುಂದೊಂದು ದಿನ ಪಿಶಾಚಿ ಸಭೆ ಒಳಗಡೆ ಬರ್ತಾನೆ. ಸಭೆ ಹೊರಗಡೆ ಅಲ್ಲ, ಸಭೆಯ ಒಳಗಡೆ ಭಕ್ತ ವಿಶ್ವಾಸಿಗಳ ಮಧ್ಯದಲ್ಲಿ ಬರ್ತಾನೆ, ದೇವಜನರ ಮಧ್ಯದಲ್ಲಿ ಬರ್ತಾನೆ, ಇರ್ತಾನೆ, ಕಾಣಿಸ್ಕೊಳ್ತಾನೆ. ಹೊರಗಡೆ ಅಲ್ಲ, ಒಳಗಡೆ. ಹಾಗಾದ್ರೆ ಆ ಪಿಶಾಚಿ ಬಂದು ಏನು ಮಾಡ್ದ? ಯಾವ ರೀತಿಯಲ್ಲಿ ವಂಚಿಸ್ದ? ವಾಕ್ಯ ಓಕೆ ಫೈನ್. ಪಿಶಾಚಿ ಯಾವ ರೀತಿಯಲ್ಲಿ ವಂಚಿಸ್ದ, ಅಲ್ಲಿ ಅದೇ ರೀತಿಯಲ್ಲಿ ಇವತ್ತು ವಂಚನೆ ನಡೀತಾ ಇರೋದು. ಓಕೆ, ಯಾವ ರೀತಿಯಲ್ಲಿ ವಂಚಿಸ್ದ ಅಂತ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಈಸಿ, ಏನು ಕಷ್ಟ ಏನಿಲ್ಲ. ಮಾತಿನಿಂದ ವಂಚಿಸಿದ. ಪಿಶಾಚಿ ಏನಾದರೂ ಮಾಡಿ ತೋರಿಸಿದ್ನಾ? ಮಾಡಿ ತೋರಿಸಿಲ್ಲ. ಪಿಶಾಚಿ ಏನಾದರೂ ಹೊರಗಡೆಯಿಂದ ಥಿಂಗ್ಸ್ ತಂದು ಕೊಟ್ಟನಾ? ಇದು ತಿನ್ನು ಅಂತ ಕೊಟ್ಟನಾ? ಏನಾದರೂ ಡ್ಯಾನ್ಸ್ ಮಾಡಿ ತೋರಿಸಿದ್ನಾ? ಅವಳು ಡ್ಯಾನ್ಸ್ ನೋಡಿಬಿಟ್ಟೆ ನಾನು ಬಿದ್ದುಬಿಟ್ಟೆ ಅಂತ ಹೆರೋದ ಹೇಳ್ದ ಹಾಗೆ. ಸೊ ಆ ರೀತಿಯಲ್ಲಿ ಡ್ಯಾನ್ಸ್ ಮಾಡಿ ತೋರಿಸಿಲ್ಲ. ಅಥವಾ ಬೇರೆ ಏನಾದರೂ ತೋರಿಸಿದ್ನ? ಮಾಡಿ ತೋರಿಸಿದ್ನ? ಇಲ್ಲ. ಏನು ಮಾಡಿದವನು? ಮಾತಾಡಿದ. ವರ್ಡ್, ಯೂಸ್ಡ್ ವರ್ಡ್ಸ್, ಶಬ್ದಗಳನ್ನು ಉಪಯೋಗಿಸಿದ. ಇವತ್ತು ಕೂಡ ಮಾತಿನಿಂದನೇ ಪಿಶಾಚಿ ವಂಚಿಸ್ತಾ ಇರೋದು. ಒಂದು ಬೇರೆಯವ್ರ ಮಾತಿನಿಂದ, ಇನ್ನೊಂದು ನಮ್ಮ ಮಾತಿಂದ ನಾವೇ ವಂಚಿಸ್ಕೊಳ್ತೀವಿ.
ಬೈ ದ ವರ್ಡ್ಸ್ ಆಫ್ ಅದರ್ ಪೀಪಲ್ ಆ್ಯಂಡ್ ಬೈ ಯುವರ್ ಓನ್ ವರ್ಡ್ಸ್ ಯು ವಿಲ್ ಬಿ ಡಿಸೀವ್ಡ್. ಯಾಕೋಬ 1:26 ಹೇಳ್ತಾರೆ, ಜೇಮ್ಸ್ ಚಾಪ್ಟರ್ 1:26, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಾಕ್ಯ ಏನಂತ ಇದೆ? ತಾನು ಸದ್ಭಕ್ತನು ಎಂದು, ವಿಶ್ವಾಸಿ ಎಂದು, ಅಭಿಷಿಕ್ತನು ಎಂದು, ಪವಿತ್ರಾತ್ಮ ಭರಿತನು ಎಂದು, ರಕ್ಷಣೆ ಹೊಂದಿದವನು ಎಂದು, ದೇವರ ಮಗನು ಮಗಳು ಎಂದು ಭಾವಿಸಿಕೊಳ್ಳುವ ಯಾವನಾದರೂ. ನಿಮ್ಗೆ ಭಾವನೆ ಇದೆಯಾ? ನಿಮ್ಮ ಮನಸ್ಸಲ್ಲಿ ಭಾವನೆ ಇದೆಯಾ? ನಾನು ದೇವರ ಮಗ, ನಾನು ವಿಶ್ವಾಸಿ, ನಾನು ರಕ್ಷಣೆ ಹೊಂದಿದ್ದೀನಿ, ಇದೆಯಾ? ಎಂದು ಭಾವಿಸಿಕೊಳ್ಳುವವನು ತನ್ನ ನಾಲಿಗೆಗೆ, ಇನ್ನೊಬ್ಬರ ನಾಲಿಗೆಗೆ ಅಲ್ಲ, ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ದರೆ. ಕಡಿವಾಣ ಅಂದ್ರೆ ಏನು? ಬ್ರೈಡಲ್. ಕುದುರೆಗೆ ಹಾಕ್ತಾರಲ್ಲ, ಕುದುರೆಗೆ ಕಂಟ್ರೋಲ್ ಮಾಡಲಿಕ್ಕೆ. ಓಕೆ, ಲಗಾಮು ಹಾಕದೇ ಇದ್ದರೆ ಅಂಥವನ ಭಕ್ತಿ ವ್ಯರ್ಥ. ಅಂಥವನ ವಿಶ್ವಾಸ, ಅಂಥವನ ಪ್ರಾರ್ಥನೆ, ಅಂಥವನ ಬೋಧನೆ, ಅಂಥವನ ಸತ್ಕಾರ್ಯಗಳು ವ್ಯರ್ಥ. ಅವನು ತನ್ನನ್ನೇ ವಂಚಿಸಿಕೊಳ್ಳುತ್ತಾನೆ ಅಷ್ಟೇ. ನಿನ್ನಲ್ಲಿ ಪವಿತ್ರಾತ್ಮರಿದ್ದಾರಾ? ಅಭಿಷೇಕ ಇದೆಯಾ? ಬಾಯಿ ಮುಚ್ಕೊಂಡಿರು. ನನಗೆ ಅಭಿಷೇಕ ಬಂದಿದೆ, ನನಗೆ ಅದು ಸಿಕ್ಕಿದೆ, ಇದು ಸಿಕ್ಕಿದೆ, ಬಾಯಿ ಪಡ್ಕೊಂಡೇ ಇರಬೇಡ. ನಿನ್ನೇ ನೀನು ವಂಚಿಸ್ಕೊಳ್ತೀಯ. ನಿನ್ನ ಭಕ್ತಿ ಅಥವಾ ನಿನ್ನ ವಿಶ್ವಾಸ, ನಿನಗಿರುವ ಅಭಿಷೇಕ, ನಿನಗಿರುವ ವರದಾನಗಳು ದೇವರ ಮಹಿಮೆಗಾಗಿ ಉಪಯೋಗ ಆಗಬೇಕು. ಅದೊಂದು ಫಲವಾಗಿ ನಿನ್ನ ಜೀವನದಿಂದ ಹೊರಗೆ ಬರಬೇಕು. ಇಲ್ಲದೆ ಇದ್ದರೆ ಬರೀ ಬಾಯಲ್ಲಿ ಮಾತ್ರ ನೀನು ಬೊಗಳ್ತಾ ಇದ್ದರೆ ಒಂದು ಲೆಕ್ಕದಲ್ಲಿ ನಾಯಿ ಆಗ್ತೀಯ. ಬಿವೇರ್ ಆಫ್ ಡಾಗ್ಸ್, ಫಿಲಿಪ್ಪಿ 3:2 ಅಲ್ವಾ? ಸೊ ನಾನು ನಾಯಿ ಆಗಬಾರ್ದು. ನಮ್ಮ ನಾಲಿಗೆಗೆ ಕಡಿವಾಣ ಹಾಕಬೇಕು. ನಮ್ಮ ನಾಲಿಗೆಗೆ ನಾವು ಕಡಿವಾಣ ಹಾಕಬೇಕು. ಇನ್ನೊಬ್ಬರು ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಇರುವವರು, ದೋಸ್ ಹೂ ಆರ್ ಇನ್ ಪ್ರೇಯರ್ ಗ್ರೂಪ್ಸ್, ದೋಸ್ ಹೂ ಆರ್ ಇನ್ ದ ಮಿನಿಸ್ಟ್ರಿ, ದೇವರ ಸೇವೆಯಲ್ಲಿರುವವರು, ಪವಿತ್ರಾತ್ಮರನ್ನು ಪಡ್ಕೊಂಡಿರುವವರು, ವಿಶ್ವಾಸ ಇರುವವರು, ದೇವಜನರು, ನಮ್ಮ ನಾಲಿಗೆಗೆ ನಾವು ಕಡಿವಾಣ ಹಾಕದೇ ಇದ್ದರೆ ನಮ್ಮನ್ನು ನಾವೇನು ಮಾಡ್ಕೊಳ್ತೀವಿ? ವಂಚಿಸಿಕೊಳ್ತೀವಿ. ವಂಚನೆ ಅಂದರೆ ಏನು ಗೊತ್ತಾ? ದೇವರಿಂದ ದೂರ ಆಗೋದೇ ವಂಚನೆ. ವಿ ಸಪ್ರೇಟ್ ಫ್ರಮ್ ಗಾಡ್. ನಾವು ದೇವರಿಂದ ದೂರ ಆಗ್ತೀವಿ, ನಾಶಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಯಾವ ರೀತಿಯಲ್ಲಿ ಅಂದರೆ, ನಾವು ಮಾತಾಡ್ತಾ ಏನಾಗುತ್ತೆ ಅಂದರೆ, ನಮ್ಮೊಳಗಡೆ ವರ್ಡ್ಸ್ ಹ್ಯಾಸ್ ದ ಪವರ್. ಮಾತಿಗೆ ಏನಿದೆ? ಶಕ್ತಿ ಇದೆ. ಮಾತಿಗೆ ಶಕ್ತಿ ಇದೆ. ಐದರ್ ಇಟ್ ಕ್ಯಾನ್ ಬ್ರಿಂಗ್ ಲೈಫ್ ಆರ್ ಡೆತ್. ಪ್ರೊವರ್ಬ್ಸ್ 18:21, ಜ್ಞಾನೋಕ್ತಿ 18:21. ಜನನ ಮರಣ, ಜೀವ ತರುವ ಶಕ್ತಿ ಇದೆ, ನಾಶ ತರುವ ಶಕ್ತಿ ಇದೆ. ಜೀವ ತರುವ ಶಕ್ತಿ ಇದೆ, ನಾಶ ತರುವ ಶಕ್ತಿ ಅಥವಾ ಮರಣವನ್ನು ತರುವ ಶಕ್ತಿ. ಮರಣ ಅಂದರೆ ಏನು? ನಿನ್ನೆ ನಾನು ಹೇಳಿದೆ, ಸೆಪರೇಷನ್, ಸ್ಪಿರಿಚುವಲ್ ಡೆತ್. ಆತ್ಮಿಕ ಮರಣ ಅಂದರೆ ದೇವರಿಂದ ದೂರ ಆಗೋದು. ಓಕೆ, ಮರಣ ತರುವ ಶಕ್ತಿ ಯಾವುದಕ್ಕಿದೆ? ನಮ್ಮ ಮಾತಿಗಿದೆ. ನಾವು ಮಾತಾಡ್ತಾ ಏನಾಗುತ್ತೆ ಗೊತ್ತಾ? ನಮ್ಮ ಒಳಗಡೆ ಏನು ಫಾರ್ಮ್ ಆಗುತ್ತೆ ಅಂದರೆ ಗೊತ್ತಾಗಬೇಕು ಎಲ್ರಿಗೂ. ನೀವು ಮಾತಾಡ್ತಾ ಏನು ಮಾತಾಡ್ತಾ ಇಷ್ಟ ಬಂದಿದ್ದು, ಮನಸ್ಸಿಗೆ ಬಂದಿದ್ದು, ಆಯಿತಾ? ಮಾತಾಡ್ತಾ ಕಡಿವಾಣ ಇಲ್ಲದೆ, ಕಂಟ್ರೋಲ್ ಇಲ್ಲದೆ ಇಷ್ಟ ಬಂದಿದ್ದೆಲ್ಲ ಮಾತಾಡ್ತಾ, ಶರೀರ ಸ್ವಭಾವಕ್ಕೊಳಗಾಗಿ ಮಾತಾಡ್ತಾ ನಮ್ಮ ಒಳಗಡೆ ಪ್ರೈಡ್ ಫಾರ್ಮ್ ಆಗುತ್ತೆ, ಗರ್ವ ಒಳಗಡೆ ಬರುತ್ತೆ. ಗರ್ವ ಎಲ್ಲಿಂದ ಬರುತ್ತೆ ಕೇಳಿದರೆ ಮಾತಿಂದ.
ಅದರಿಂದ ಕೇಳಿಸ್ಕೊಳ್ಳೋದ್ರಲ್ಲೂ ನಾವು ಎಚ್ಚರಿಕೆ ವಹಿಸ್ಬೇಕು. ಏನು ಕೇಳಿಸ್ಕೋಬೇಕೋ ಅದನ್ನು ಮಾತ್ರ ಕೇಳಿಸ್ಕೋಬೇಕು. ಕೆಲವೊಮ್ಮೆ ಕೆಲವರು ನಿಮ್ಮ ಹತ್ರ ಬಂದು ನಿಮ್ಮನ್ನು ತುಂಬ ಹೊಗಳ್ತಾರೆ, ಇನ್ನೊಬ್ಬರನ್ನ ತೆಗಳ್ತಾರೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮೊಳಗಡೆ ಗರ್ವ ಬರುತ್ತೆ. ಕೆಲವು ಟೈಮ್ ನಿಮ್ಮ ಹತ್ರ ಬಂದು ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ಅವ್ರ ಬಗ್ಗೆ ಇರ್ತಕ್ಕಂಥ ನೆಗೆಟಿವ್ಸ್ಗಳು ಹೇಳ್ತಾರೆ. ಆಗ ನಿಮಗೇನು ಅನಿಸುತ್ತೆ? ನಾನು ಪರವಾಗಿಲ್ಲ, ಆ ವಿಷಯದಲ್ಲಿ ನಾನು ಪರವಾಗಿಲ್ಲ. ಕೆಲವರು ಹೇಳ್ತಾರೆ, ನೋಡಿ ಅವರು 10,000 ರೂಪಾಯಿ ಕಳ್ತನ ಮಾಡಿದ್ದಾರೆ, ನೀವು ಬರೀ 10 ರೂಪಾಯಿ ಮಾತ್ರ ಕಳ್ತನ ಮಾಡಿರ್ತೀರಿ. ಆವಾಗ ನಿಮ್ಗೇನು ಅನಿಸುತ್ತೆ? ಅವನು 10,000 ಕಳ್ತನ ಮಾಡಿದ್ದಾನೆ, 10 ರೂಪಾಯಿ ಮಾತ್ರ, ಪರವಾಗಿಲ್ಲ, ಅವನಿಗಿಂತ ನಾನು ಪರವಾಗಿಲ್ಲ ಅಂತ ಅನಿಸುತ್ತೆ. ಅದರಿಂದ ಇನ್ನೊಬ್ಬರ ಬಗ್ಗೆ ಏನಾದರೂ ನೆಗೆಟಿವ್ಸ್ ಕೇಳಿಸ್ಕೊಳ್ಳೋದ್ರಿಂದನೂ ಮತ್ತು ಮಾತಾಡೋದ್ರಿಂದನೂ ನಾಲಿಗೆಗೆ ಕಡಿವಾಣ ಇಲ್ಲದೆ ಒಬ್ಬ ವಿಶ್ವಾಸಿ, ಒಬ್ಬ ಅಭಿಷೇಕ ಇರುವವನು, ಒಬ್ಬ ದೇವರ ಮಗನು ಮಾತಾಡೋದ್ರಿಂದ, ಮಾತು ಕೇಳಿಸ್ಕೊಳ್ಳೋದ್ರಿಂದ, ಬೇಡದೇ ಇರೋದು ಲೋಕಕ್ಕೆ ಸಂಬಂಧಪಟ್ಟಿದ್ದು, ಒಳಗಡೆ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನೊಳಗಡೆ ಪ್ರೈಡ್ ಫಾರ್ಮ್ ಆಗುತ್ತೆ. ಆ ಪ್ರೈಡ್ ನಮ್ಮನ್ನು ಡಿಸೀವ್ ಮಾಡುತ್ತೆ. ದಟ್ ಪ್ರೈಡ್ ವಿಲ್ ಡಿಸೀವ್ ಅಸ್. ನಮ್ಮನ್ನು ವಂಚಿಸುತ್ತೆ, ಅಂದರೆ ದೇವರಿಂದ ದೂರ ಕರ್ಕೊಂಡು ಹೋಗುತ್ತೆ. ನಮಗೆ ಗೊತ್ತಾಗೋದೇ ಇಲ್ಲ, ನಾವೇನೂ ಮಾಡೋದಿಲ್ಲ. ಹಲ್ಲೆಲೂಯಾ ಹೇಳ್ಕೊಂಡು ದೇವರಿಂದ ದೂರ ಹೋಗ್ತೀವಿ. ಚರ್ಚಿಗೆ ಹೋಗಿ 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 ದೇವರಿಂದ ದೂರ ಹೋಗ್ತೀವಿ. ಬೈಬಲ್ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಪ್ರಬೋಧನೆ ಮಾಡಿ ದೇವರಿಂದ ದೂರ ಹೋಗ್ತೀವಿ. ಸಾಧ್ಯತೆಗಳಿದೆ, ಬಿಕಾಸ್ ಆಫ್ ಪ್ರೈಡ್. ನಮಗೆ ಗೊತ್ತಾಗೋದಿಲ್ಲ. ಯೆರೆಮೀಯ ಪ್ರವಾದಿಯ ಪುಸ್ತಕ 49ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೇಳುತ್ತೆ. ಯೆರೆಮೀಯ 49:16, ಅದರದ ಸೆಕೆಂಡ್ ಪಾರ್ಟ್ ಸಾಕು ನನಗೆ. ನಿನ್ನೆದೆಯ ಗರ್ವ ನಿನ್ನನ್ನು ಮೋಸಗೊಳಿಸಿದೆ. ನಿನ್ನೆದೆಯ ಪ್ರೈಡ್ ಆಫ್ ಯುವರ್ ಹಾರ್ಟ್ ಡಿಸೀವ್ಡ್ ಯು. ದೇವರು ಹೇಳ್ತಾರೆ ದೇವಜನರಿಗೆ, ನನಗೆ, ನಿಮಗೆ, ಮನುಷ್ಯರಿಗೆ, ವಿಶ್ವಾಸಿಗಳಿಗೆ, ನಿನ್ನೆದೆಯ ಗರ್ವ, ನಿನ್ನ ಒಳಗಡೆ ಫಾರ್ಮ್ ಆಗಿದೆಯಲ್ವಾ ಗರ್ವ, ಅಹಂಕಾರ, ಪ್ರೈಡ್, ಅದು ನಿನ್ನನ್ನು ಏನು ಮಾಡಿದೆ? ಹಾಳು ಮಾಡಿದೆ. ಸೈತಾನನ ಮಾತನ್ನು ಕೇಳಿದಾಗ ಏದೆನ್ ತೋಟದಲ್ಲಿ ಆದಮ್ ಮತ್ತು ಹವ್ವಳು ಪಿಶಾಚಿಯ ಮಾತನ್ನು ಕೇಳಿದಾಗ ಅವರ ಒಳಗಡೆ ಪ್ರೈಡ್ ಬಂತು, ಅವರೊಳಗಡೆ ಗರ್ವ ಬಂತು. ಆ ಗರ್ವದಿಂದ ಅವ್ರು ಏನು ಮಾಡಿದ್ರು ಗೊತ್ತಾ? ದೇವರನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ದೇವರನ್ನೇ ಕೀಳಾಗಿ ನೋಡಿದ್ರು, ಚೀಪಾಗಿ ನೋಡಿದ್ರು. ದೇವರಿಗೆ ಡಿಸೊಬೀಡಿಯೆಂಟ್ ಆದರು, ದೇವರಿಗೆ ಅವಿಧೇಯರಾದರು. ಆದ್ದರಿಂದ ಎಲ್ಲರ ಜೊತೆಗೂ ಮಾತಾಡೋದು ಒಳ್ಳೆಯದಲ್ಲ, ಇಷ್ಟ ಬಂದಿದ್ದು ಮಾತಾಡೋದು ಒಳ್ಳೆಯದಲ್ಲ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರ್ದು. ಬ್ಯಾಡ್ ಕಂಪನಿ ರೂಯಿನ್ಸ್ ಗುಡ್ ಮಾರಲ್ಸ್ ಅಂತ ವಾಕ್ಯ ಇದೆ. ಅದೇ ರೀತಿಯಲ್ಲಿ ನಿಮ್ಮ ಕಂಪನಿ ತುಂಬ ಮುಖ್ಯ. ನೀವು ಯಾರ ಜೊತೆಗೆ ಸೇರ್ತಾ ಇದ್ದೀರಿ ಅನ್ನೋದು ತುಂಬ ಮುಖ್ಯ. ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ತುಂಬ ಮುಖ್ಯ. ನಿಮ್ಮ ಡಿಸ್ಕಷನ್ ತುಂಬ ಮುಖ್ಯ. ದೇವರು ನಿಮಗೆ ಕೊಟ್ಟಂಥ ಆತ್ಮಿಕ ಜೀವನ, ದೇವರು ನಿಮಗೆ ಕೊಟ್ಟಂಥ ವಿಶ್ವಾಸ ಜೀವನ, ದೇವರು ನಮಗೆ ಕೊಟ್ಟಂತಹ ಆ ಒಂದು ಕೃಪೆ ನಾವು ಉಳಿಸ್ಕೋಬೇಕು, ನಾವು ಹಾಳು ಮಾಡ್ಕೋಬಾರ್ದಾದ್ರೆ ನಾಲಿಗೆಗೆ ಕಡಿವಾಣ ಹಾಕಬೇಕು. ಅದರ್ವೈಸ್ ಯು ಡಿಸೀವ್ ಯೋರ್ ಸೆಲ್ಫ್. ನಮ್ಮನ್ನು ನಾವೇನು ಮಾಡ್ಕೊಳ್ತೀವಿ? ವಂಚಿಸಿಕೊಳ್ತೀವಿ. ವಂಚನೆಗೊಳಗಾಗೋದು ಯಾವುದರಿಂದ? ಮಾತಿನಿಂದ. ಅದರಿಂದ ತಮಾಷೆ ಒಳ್ಳೆಯದೇ, ಆದರೆ ಅದು ಏನಾದರೂ ನಮ್ಮ ಆತ್ಮಿಕ ಜೀವನಕ್ಕೆ, ವಿಶ್ವಾಸಕ್ಕೆ ಬಾಧಿಸುವಂಥ ತಮಾಷೆ ಆದರೆ ಅದು ಕೆಟ್ಟದ್ದೇ. ಮಾತು ಒಳ್ಳೆಯದೇ, ಆದರೆ ಮಾತು ನಮ್ಮ ವಿಶ್ವಾಸವನ್ನು, ನಮ್ಮ ಆತ್ಮಿಕ ಜೀವನವನ್ನು ಬಾಧಿಸುವಂಥದ್ದಾದರೆ ಅದು ಕೆಟ್ಟದ್ದೇ.
ಒಂದು ಮಾತಿನಿಂದ. ಇನ್ನೊಂದು, ವೆನ್ ವಿ ಫಾಲೋ ದ ಮೆಜಾರಿಟಿ ವಿ ಡಿಸೀವ್ ಅವರ್ ಸೆಲ್ಫ್. ಅಂದರೆ ಹೆಚ್ಚು ಮಂದಿ ಏನನ್ನು ಅನುಸರಣೆ ಮಾಡ್ತಾರೋ, ಏನು ಮಾಡ್ತಾರೋ ಅದನ್ನು ನಾವು ಮಾಡಲಿಕ್ಕೆ ಹೋದಾಗ, ನೋಡ್ಲಿಕ್ಕೆ ಹೋದಾಗ, ಆಗ್ಲಿಕ್ಕೆ ಹೋದಾಗ ನಾವು ವಂಚನೆಗೊಳಗಾಗ್ತೀವಿ. ಅಂದರೆ ಎಲ್ಲರೂ ನೋಡ್ತಾರೆ, ನಾನು ನೋಡಿದೆ, ಏನು ತಪ್ಪು? ವಿದಿನ್ ದ ಕಾಂಪೌಂಡ್, ಐ ಆಮ್ ಸೇಯಿಂಗ್, ಕಾಂಪೌಂಡ್ ಒಳಗಡೆ ಕ್ರೈಸ್ತ ಸಭೆಯಲ್ಲಿ ಇರುವ, ಕ್ರೈಸ್ತರಾಗಿರುವ, ಪವಿತ್ರಾತ್ಮ ಇರುವ, ಪ್ರಾರ್ಥನೆಯಲ್ಲಿ ಇರುವ, ಸೇವೆಯಲ್ಲಿ ಇರುವ ಕೆಲವ್ರು ಹೇಳ್ತಾರಲ್ವ, ಅವರೆಲ್ಲ ಮಾಡ್ತಾರೆ, ಅವ್ರು ಸೇವೆ ಮಾಡ್ತಾ ಇಲ್ವಾ? ಅವರೆಲ್ಲ ಇದನ್ನು ನೋಡ್ತಾರೆ, ನೀನು ಯಾಕೆ ನೋಡ್ತಾ ಇಲ್ಲ? ಅವರು ಚರ್ಚಿಗೆ ಹೋಗ್ತಾರಲ್ವ ನಿನ್ನ ಥರನೇ, ಅವರೆಲ್ಲರೂ ಇದೇ ಥರ ಮಾಡ್ತಾ ಇದ್ದಾರೆ, ನೀನು ಯಾಕೆ ಮಾಡ್ತಾ ಇಲ್ಲ? ನೀನು ಇದೇ ಥರ ಮಾಡ್ಬೋದಲ್ವಾ? ನೀನೇನು ಸಪ್ರೇಟ್? ನೀನು ಒಬ್ಬನೇ ಏನು ಸಪ್ರೇಟ್? ನೀನು ಒಬ್ಬಳೇ ಏನು ಸಪ್ರೇಟ್? ಹೀಗೆ ನೀನು ಒಬ್ಬನೇ ಈ ಥರ ಇದ್ದರೆ, ನೀನು ಒಬ್ಬಳೇ ಈ ಥರ ಇದ್ದರೆ ಎಲ್ಲರೂ ನಿನ್ನನ್ನು ಹೇಟ್ ಮಾಡೋದಿಲ್ವಾ? ದ್ವೇಷ ಮಾಡೋದಿಲ್ವಾ? ದೂರ ಮಾಡೋದಿಲ್ವಾ? ಇಷ್ಟಪಡ್ತಾರಾ? ಅದು ನಿನಗೆ ತೊಂದರೆ ಆಗೋದಿಲ್ವಾ? ಫ್ಯಾಮಿಲಿಗೆ ತೊಂದರೆ ಆಗೋದಿಲ್ವಾ? ಆದ್ದರಿಂದ ಎಲ್ಲರೂ ಹೇಗೆ ಬದುಕ್ತಾರೋ ಹಾಗೆ ಬದುಕಬೇಕು ಸೊಸೈಟಿಯಲ್ಲಿ. ಅಥವಾ ಎಲ್ಲರೂ ಸಗಣಿ ತಿಂತಾರಂತ ನೀವು ಸಗಣಿ ತಿನ್ನಲಿಕ್ಕಾಗತ್ತಾ? ಇದು ಹೆಚ್ಚು ಕಡಿಮೆ ಹಾಗೇನೆ. ಇಷ್ಟು ಜನ ಈ ಗ್ರೂಪಲ್ಲಿರುವವರು, ಯಾವ ಗ್ರೂಪು? ಈ ಪ್ರೇಯರ್ ಗ್ರೂಪಲ್ಲಿರೋರು ಇದನ್ನು ತಿಂತಾ ಇದ್ದಾರೆ, ಇದನ್ನು ಮಾಡ್ತಾ ಇದ್ದಾರೆ, ನೀನು ಮಾಡಬಾರ್ದಾ? ಬಿವೇರ್ ಆಫ್ ಡಾಗ್ಸ್. ಎಲ್ಲರೂ ಮಾಡೋದು ನೀನು ಮಾಡೋದು ಬೇಕಾಗಿಲ್ಲ. ಅದಕ್ಕೆ ಯೇಸು ಏನು ಹೇಳ್ತಾರೆ? ಮತ್ತಾಯನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಕಿರಿದಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ, ಒಳಕ್ಕೆ ಹೋಗಿರಿ. ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು. ಎಲ್ಲಿಗೆ ಒಯ್ಯುವ ಬಾಗಿಲು? ವಿನಾಶಕ್ಕೆ, ನರಕಕ್ಕೆ ಒಯ್ಯುವ ಬಾಗಿಲು ಹಿರಿದು, ವಿಶಾಲವಾದ ಬಾಗಿಲು. ಅದರ ಮಾರ್ಗ ಸರಾಗ, ಅದರ ಮಾರ್ಗ ಈಸಿ. ಅದನ್ನು ಹಿಡಿಯುವವರು ಅನೇಕರು. ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ, ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವ ದಾರಿ ದುರ್ಬರ ಅಂದ್ರೆ ಕಷ್ಟಕರ, ಇಕ್ಕಟ್ಟು ಅಂತ. ಓಕೆ, ದುರ್ಬರ. ಅದರ ಬಾಗಿಲು ಕಿರಿದು. ಅದನ್ನು ಗುರುತಿಸುವವರು ಕೆಲವರು. ಎಷ್ಟು ಜನ? ವಿನಾಶದ ದಾರಿ, ವಿಶಾಲವಾದ ದಾರಿ, ಅದನ್ನು ಗುರುತಿಸಿ ನಡೆಯುವವರು ಮೆಜಾರಿಟಿ. ಈಗ ನಾವು ಮೆಜಾರಿಟಿ ಹೋಗೋ ದಾರಿಲಿ ಹೋಗ್ಬೇಕಾ, ಅಥವಾ ಈ ಕೆಲವರು ಮಾತ್ರ ಹೋಗ್ತಾ ಇದ್ದಾರಲ್ಲ ಆ ದಾರಿಲಿ ಹೋಗ್ಬೇಕಾ? ಆಯ್ಕೆ ಮಾಡ್ಕೋಬೇಕು. ನಾವು ಆಯ್ಕೆ ಮಾಡ್ಕೋಬೇಕು. ಎಲ್ಲರೂ ಹೋಗೋ ದಾರಿಲಲ್ಲ ನಾವು ಹೋಗ್ಬೇಕಾಗಿರೋದು. ನಿಮ್ಮ ಪ್ರೇಯರ್ ಗ್ರೂಪಲ್ಲಿರೋರು ಎಲ್ಲರೂ ಇದು ಮಾಡ್ತಾರೆ, ಎಲ್ಲರೂ ಮಾಡೋದು ಮಾಡಬೇಡ. ಕಿರಿದಾದ ಒಂದು ದಾರಿ ಇದೆ, ಆ ದಾರಿಯ ಹೆಸರೇ ಜೀಸಸ್ ಕ್ರೈಸ್ಟ್. ಯೇಸು ಹೇಳ್ತಾರೆ ಜಾನ್ 14:6 ಐ ಆಮ್ ದ ವೇ, ನಾನೇ ಮಾರ್ಗ. ಎಲ್ಲಿಗಿರುವ ಮಾರ್ಗ? ಅಪ್ಪನ ಹತ್ರ ಬರಲಿಕ್ಕೆ, ಸ್ವರ್ಗರಾಜ್ಯಕ್ಕಿರುವ ಮಾರ್ಗ ನಾನೇ. ಐ ಆಮ್ ದ ವೇ, ನಾನು ಮಾತ್ರನೇ ಮಾರ್ಗ. ಇನ್ನೊಂದು ಮಾರ್ಗ ಇಲ್ಲ, ಶಾರ್ಟ್ಕಟ್ ಅಂತ ಇನ್ನೊಂದು ಯಾವುದೂ ಇಲ್ಲ, ಅಥವಾ ಇನ್ಯಾವುದೋ ಸ್ಪೆಷಲ್ ಮಾರ್ಗ ಅಂತ ಯಾವುದೂ ಇಲ್ಲ. ದೇರ್ ಈಸ್ ಓನ್ಲಿ ಒನ್ ವೇ ಟು ಹೆವೆನ್, ದಟ್ ಈಸ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರೇ ಮಾರ್ಗ. ಯೇಸು ಕ್ರಿಸ್ತರೇ ಮಾರ್ಗ ಅಂದರೆ ಯಾವ ಥರ? ವಾಕ್ಯವೇ ಮಾರ್ಗ. ಯೇಸು ಯಾರು? ವಾಕ್ಯ, ಮಾತು. ಹಾಗಾದರೆ ಇಕ್ಕಟ್ಟಾದ ದಾರಿ ಅಂದರೆ ಯಾವುದು ಗೊತ್ತಾ? ಇಕ್ಕಟ್ಟಾದ ದಾರಿ ಅಂದರೆ ನಮಗೇನು ತುಂಬ ಕಷ್ಟ ಆಗುತ್ತೆ ಆ ಥರ ಅಲ್ಲ. ಇಕ್ಕಟ್ಟಾದ ದಾರಿ ಲೋಕದಲ್ಲಿ ಲೌಕಿಕವಾಗಿ ಜೀವಿಸುವವರಿಗೆ ಅದು ಇಕ್ಕಟ್ಟೆ. ಆದರೆ ವಿಶ್ವಾಸಕ್ಕಿರ್ತಕ್ಕಂಥ ದಾರಿ ಸುರಕ್ಷಿತವಾದ ದಾರಿ. ದಟ್ ಈಸ್ ದ ಸೇಫೆಸ್ಟ್ ವೇ.
ಜೀಸಸ್ ಕ್ರೈಸ್ಟ್. ಆಯಿತಾ? ಈ ದಾರಿ ಅಂದರೆ ವಾಕ್ಯ. ಈ ವಾಕ್ಯದ ದಾರಿಯಲ್ಲಿ ನಾವು ಹೋಗಬೇಕು. ವಾಕ್ಯ, ದೇವರ ವಾಕ್ಯ ಅನುಸರಣೆ ಮಾಡ್ತಾ ಬದುಕುವ ದಾರಿಯೇ ಇಕ್ಕಟ್ಟಾದ ದಾರಿ, ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ದಾರಿ. ಇನ್ನು ವಿಶಾಲವಾದ ದಾರಿ ಯಾವುದು? ವಿಶಾಲವಾದ ದಾರಿ ಇಷ್ಟ ಬಂದಾಗ ಬದುಕಬಹುದು. ವಿಶಾಲವಾದ ದಾರಿ ಯಾವುದು? ಇಷ್ಟ ಬಂದ ಹಾಗೆ ಮನಸ್ಸಿನ, ಶರೀರದ ಇಚ್ಛೆಗೆ ಅನುಸಾರವಾಗಿ ನಾವು ಬದುಕುವ ದಾರಿನೇ ವಿಶಾಲವಾದ ದಾರಿ. ಈಗ ನಿತ್ಯ ಜೀವದ ದಾರಿ ತೋರಿಸೋರು ಯಾರು? ಓಕೆ, ಯೇಸು. ಈಗ ತೋರಿಸೋರು ಯಾರು? ಬೋಧಕರು, ಪ್ರವಾದಿಗಳು. ವಿಶಾಲವಾದ ದಾರಿ ತೋರಿಸೋರು ಯಾರು? ಅವರೇ ಬೋಧಕರು, ಪ್ರವಾದಿಗಳು, ಪ್ರೇಷಿತರು ಎಂದು ಕರೆಯಲ್ಪಡುವ ಅನೇಕರು. ಬಿವೇರ್ ಆಫ್ ನಿತ್ಯ ಜೀವದ ದಾರಿ ತೋರಿಸೋದು ಯಾರು? ಅಂದರೆ ಯೇಸು ಆಗಿರುವ ಆ ನಿತ್ಯ ಜೀವದ ದಾರಿಯನ್ನು ತೋರಿಸ್ಬೇಕು. ವಿಶಾಲವಾದ ದಾರಿ ತೋರಿಸೋರು ಯಾರು? ಈಗ ಇಲ್ಲಿ ನಿಂತ್ಕೊಂಡು ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಲೈಫ್ ಈಸಿಯಾಗಿ ಹೋಗಬೇಕಾ? ಈಸಿಯಾಗಿ ಹೋಗಬೇಕಾ? ಹಾಗಾದರೆ ನೀವೇನು ಮಾಡಬೇಕು? ನೀವು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅನೇಕ ಬೋಧನೆಗಳನ್ನ ನಾನು ಮಾಡ್ತೀನಿ ಇಲ್ಲಿ ನಿಂತ್ಕೊಂಡು. ಮಾತ್ರ ಅಲ್ಲ, ಇವಳದ ಹೆಸರು ಹೇಳ್ತೀನಿ. ಇವಳ ಹೆಸರು ನನಗೆ ಗೊತ್ತಿಲ್ಲ, ಏನು? ಮಹೇಶ್ವರಿ. ಓಕೆ, ಈ ರೀತಿ ಇವ್ರದ್ದು ಹೆಸರು ಕೂಡ ನಾನು ಹೇಳ್ತೀನಿ ಕಣ್ಣು ಮುಚ್ಕೊಂಡು. ಇವ್ರದ್ದು ಅಡ್ರೆಸ್ ಹೇಳ್ತೀನಿ, ಇವ್ರದ್ದು ಫ್ಯೂಚರ್ ಹೇಳ್ತೀನಿ. ಮಾತ್ರ ಅಲ್ಲ, ಕೆಲವೊಂದು ಪವಾಡನೂ ಕೂಡ ಮಾಡಿ ತೋರಿಸ್ತೀನಿ. ಈಗ ನಿಮಗೆ ಸೊಂಟ ನೋವು ಇದೆಯಲ್ಲ, ಯೇಸು ನಾಮದಲ್ಲಿ ಟಕ್ ಸೊಂಟ ನೋವು ಹೋಗಲಿ. ಸೊಂಟ ನೋವು ಹೋಯ್ತು. ಈಗ ನಿಮ್ಮ ಪರ್ಸ್ ಖಾಲಿ ಇದೆಯಲ್ಲ, ಯೇಸು ನಾಮದಲ್ಲಿ ಪರ್ಸ್ ಫುಲ್ ಆಗಲಿ. ನಿಮ್ಮ ಪರ್ಸ್ ಏನಾಯಿತು? ಫುಲ್ ಆಯಿತು. ಸೊ ಈ ರೀತಿಯಾಗಿ ಅದ್ಭುತ ಆಯಿತು. ಆಗ ನೀವೇನಾಗ್ತೀರಿ? ಆಮೇಲೆ ಅವ್ರು ಹೇಳಿದ್ದೆಲ್ಲ ನಿಮಗೆ ಸತ್ಯವೇದದ ವಾಕ್ಯಗಳಾಗ್ತದೆ, ದೇವರ ಮಾತುಗಳಾಗ್ತದೆ. ಯಾಕೆ ಅಂದರೆ ಅದ್ಭುತ ಮಾಡಿದ್ದಾರೆ. ಫೋನ್ ನಂಬರ್ ಕರೆಕ್ಟಾಗಿ ಹೇಳಿದಾರಾ? ಒಂದು ಡಿಜಿಟ್ ಆದರೂ ಮಿಸ್ ಆಗಿದೆಯಾ? ಆಗಿಲ್ಲ. ಅಡ್ರೆಸ್ ಕರೆಕ್ಟಾಗಿದೆಯಾ? ಸ್ಟ್ರೀಟ್, ಕ್ರಾಸ್, ಮೇಯ್ನ್ ಎಲ್ಲ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ. ಪರ್ಸ್ ಒಳಗಡೆ ಅವ್ರು ಹೇಳಿದಷ್ಟೇ ಬಂದಿದೆಯಾ? 1,001 ರೂಪಾಯಿ 50 ಪೈಸೆ ಅಂತ ಹೇಳಿದ್ದಾರೆ, ಅಷ್ಟೇ ಬಂದಿದೆಯಾ? ಅಷ್ಟೇ ಬಂದಿದೆ. ಇಷ್ಟೆಲ್ಲ ಆದಮೇಲೆ ನಾವು ನಂಬದೇ ಇರೋದು ಹೇಗೆ? ಮತ್ತು ಇದೆಲ್ಲ ಆಗಿರೋದು ಯಾರ ಹೆಸರಲ್ಲಿ? ಮಾಡಿರೋದು ಯಾರ ಹೆಸರಲ್ಲಿ? ಇನ್ನು ನಂಬದೇ ಇರೋಕ್ಕಾಗುತ್ತಾ? ನಂಬದೇ ಇರಲಿಕ್ಕೆ ಆಗುತ್ತಾ? ಏನೋ ಬೇರೆ ABCD ಹೆಸರಲ್ಲಿ ಹೇಳಿದರೆ ನಮ್ಮದು ಈ ABCDಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಯೇಸುಗೂ ನಮಗೂ ಸಂಬಂಧ ಇದೆಯಾ? ಯೇಸು ಹೆಸರಲ್ಲಿ ಬಂದು ಮಾಡಿದಾಗ ಅದಕ್ಕೆ ಯೇಸು ಸ್ವಾಮಿ ಈ ಅಧ್ಯಾಯದಲ್ಲಿ, ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ, ಈ ವಾಕ್ಯ ಹೇಳಿ ಆದಮೇಲೆ ನೆಕ್ಸ್ಟ್ ಹೆಡ್ಡಿಂಗ್ ಏನು ಬರೆಸಿದ್ದಾರೆ ಪವಿತ್ರಾತ್ಮರು? ಸುಳ್ಳು ಪ್ರವಾದಿಗಳಿದ್ದಾರೆ, ಜಾಗ್ರತೆ. ಅದು ಹೇಳಿ ಆದಮೇಲೆ, 2 ದಾರಿ ಬಗ್ಗೆ ಹೇಳಿ ಆದಮೇಲೆ, ಈಸಿ ದಾರಿ ಹೇಳಿ ಕೊಡುವ ಸುಳ್ಳು ಪ್ರವಾದಿಗಳಿದ್ದಾರೆ. ಜಾಗ್ರತೆ, ಬಿ ಕೇರ್ಫುಲ್. ಈಗ ನಮಗೆ ಹೇಗೆ ಗೊತ್ತಾಗೋದು ಇವನು ಸುಳ್ಳು ಒರಿಜಿನಲ್ಲು ಅಂತ? ಅದನ್ನು ಯೇಸು ಸ್ವಾಮಿ ಹೇಳಿದಾರಲ್ವಾ? ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ, ಎಚ್ಚರಿಕೆಯಿಂದ ಇರಿ. ಹೊರಗೆ ಕುರಿಯ ವೇಷದಲ್ಲಿ ಬಂದರು. ಹೊರಗಡೆ ಯಾವ ವೇಷ? ಹೊರಗಡೆ ಪವಿತ್ರಾತ್ಮ ಫುಲ್ ಆಗಿರೋ ಒಂದು ವೇಷ ಇರುತ್ತೆ, ವೇಷ ಮಾತ್ರ. ಹೊರಗಡೆ ಪವಿತ್ರಾತ್ಮ ಅವ್ರ ಮೇಲೆ ನೆಲೆಸಿದ್ದಾರೆ ಅಂತ ತಿಳ್ಕೊಬೇಕು, ಆ ರೀತಿ ಒಂದು ವೇಷ ಇರುತ್ತೆ. ಹೊರಗಡೆ ಅಂದರೆ ಕೇಳಿಸ್ಕೊಳ್ಳೋರಿಗೆ, ನೋಡುವವರಿಗೆ, ಫೀಲ್ ಮಾಡ್ಕೊಳ್ಳೋರಿಗೆ, ಫೀಲಿಂಗು ಕೊಡ್ತಾರೆ ಅವರು. ನಮ್ಮ ಮೇಲೆ ಒಂದು ಅನಾಯಿಂಟಿಂಗ್ ಇದೆ ಅನ್ನೋ ಫೀಲಿಂಗ್ ನಿಮಗಾಗುತ್ತೆ, ಫೀಲಿಂಗ್ ಕೂಡ ಕೊಡ್ತಾರೆ. ಪಾಪ ಜೀಸಸ್ಗೆ ಅಷ್ಟು ಅನಾಯಿಂಟಿಂಗ್ ಇರಲಿಲ್ಲ ಅನಿಸುತ್ತೆ. ಯೇಸು ಸುಮಾರು ಜನರ ಮಧ್ಯದಲ್ಲೆಲ್ಲ ಹೋದಾಗ ಅವ್ರ ಮೇಲೆ ಅನಾಯಿಂಟಿಂಗ್ ಇದು ಫೀಲಿಂಗ್ ಸುಮಾರು ಜನಕ್ಕೆ ಆಗಿಲ್ಲ. ಆಗಿದ್ದಿದ್ದರೆ ಸುಮಾರು ಜನ ಬಿದ್ದೋಗ್ಬಿಡ್ತಿದ್ರಲ್ವಾ? ಇವರು ಯೇಸುಕ್ಕಿಂತ ಒಂದು ಲೆವೆಲ್ ಮೇಲಿದ್ದಾರೆ ಅವ್ರ ಲೆಕ್ಕದಲ್ಲಿ. ಫೀಲಿಂಗ್ ಕೊಡ್ತಾರೆ. ನಮಗೆ ಫೀಲಿಂಗ್ ಬೇಕಲ್ವಾ? ಬ್ರದರ್ ಅವ್ರ ಹತ್ರ ಹೋದರೆ ಸಾಕು, ಹೀಗಾಗಿ ಬಿದ್ದುಬಿಡ್ತೀವಿ. ಆದ್ದರಿಂದ ಅವರು
ದೇವಮಾನವ, ಇಸ್ ಎ ಮ್ಯಾನ್ ಆಫ್ ಗಾಡ್, ಗ್ರೇಟ್ ಮ್ಯಾನ್ ಆಫ್ ಗಾಡ್. ಅವರು ಸುಮ್ಮನೆ ಮೈಕ್ ಎತ್ಕೊಂಡು ಅಂತ ಹೇಳಿದರೆ ಸಾಕು, ಹಾಗೆ ಬಿದ್ದುಬಿಡ್ತೀವಿ. ಇದೆಲ್ಲ ನಮಗೆ ಈಗ ನೋಡ್ಬೋದು ಈಸಿಯಾಗಿ, ಯೂಟ್ಯೂಬಲ್ಲಿ ಬೇಕಾದಷ್ಟು ನಮಗೆ ನೋಡಿದಾಗ ಏನು ಅನ್ಸುತ್ತೆ ಹೇಳಿ? ನಮಗೂ ಅಲ್ಲಿ ಹೋಗ್ಬೇಕು ಅನ್ಸರಿ, ಕುತ್ಕೋಬೇಕು ಅನ್ಸುತ್ತೆ. ಕೆಲವು ಮುಟ್ಟಾಳ್ರಿದ್ದಾರೆ ಪಾಪ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಅಲ್ಲಿ ಹೋಗಿ ಉಫ್ ಅಂತ ಓದಿ ಬೀದಿಸ್ಕೊಂಡು ಬರ್ಲಿಕ್ಕೆ ಹೋಗ್ತಾರೆ ಇಲ್ಲಿಂದ. ಸೊ ಬಿವೇರ್ ಆಫ್ ಡಾಗ್ಸ್. ಯೇಸು ಸ್ವಾಮಿ ಹೇಳಿದ್ದಾರೆ, ಇಕ್ಕಟ್ಟಾದ ದಾರಿ ಯೇಸು, ವಾಕ್ಯ, ಸತ್ಯ, ಅದನ್ನು ಬಿಟ್ಟುಬಿಟ್ಟು ಈಸಿ, ವಿ ವಿಲ್ ಮೇಕ್ ಯುವರ್ ಲೈಫ್ ವೆರಿ ಈಸಿ. ಯಾಕೆ ಕಷ್ಟದಲ್ಲಿ ಬದುಕ್ತೀರಾ? ಯೇಸು ನಿಮ್ಗೆ ಕಷ್ಟಪಟ್ಟಿಲ್ವ? ನೀವು ಯಾಕೆ ಕಷ್ಟಪಡ್ತೀರಾ? ನೀವು ಈಸಿಯಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು. ಯಾವುದರಲ್ಲಿ? ಶರೀರದಲ್ಲಿ, ಲೋಕದಲ್ಲಿ, ಕೊಚ್ಚೆಗುಂಡಿಲಿ. ದೇವರು ನಮ್ಮನ್ನು ಸುಖವಾಗಿ ಬದುಕಲಿಕ್ಕೆ ಇಟ್ಟಿದ್ದಾರೆ ಸ್ವರ್ಗದಲ್ಲಿ. ಅದು ಶಾರೀರಿಕ ಸುಖ ಅಲ್ಲ, ಆತ್ಮಿಕ ಪರಮ ಸುಖ, ಪರಮಾತ್ಮನ ಸುಖ, ದೇವರ ಸುಖ. ಯೇಸು ಈ ಪ್ರಪಂಚಕ್ಕೆ ಬಂದಾಗ ಸುಖವಾಗಿ ಬದುಕಿ ಸುಖವಾಗಿ ಸತ್ತು ಹೋದ್ರ? ಇಲ್ಲ ಅಲ್ವಾ? ಯೇಸುಗೆ ಯಾರೂ ಅವಮಾನ ಮಾಡಿಲ್ಲ, ಯಾರೂ ಒಂದು ಮಾತು ಕೆಟ್ಟದ್ದು ಹೇಳಲಿಲ್ಲ, ಯಾರೂ ಬೈದಿಲ್ಲ, ಯಾರೂ ಹೊಡೆದೇ ಇಲ್ಲ. ಆ ಥರ ಇದ್ರಾ? ಯೇಸು ಹೇಳ್ತಾರೆ, ಫಾಲೋ ಮೀ, ಐ ಆಮ್ ದ ವೇ. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಸುಳ್ಳು ಪ್ರವಾದಿಗಳು ಅವರು ಹೇಗೆ ಕಾಣಿಸ್ಕೊಳ್ತಾರೆ? ಕಪಟ ಬೋಧಕರು, ಸುಳ್ಳು ಪ್ರವಾದಿಗಳು, ಕಪಟ ಪ್ರೇಷಿತರು, ಕಪಟ ವಿಶ್ವಾಸಿಗಳು ಹೇಗೆ ಕಾಣಿಸ್ಕೊಳ್ತಾರಂದರೆ, ಹೊರಗಡೆ ಅವರು ಪರಿಶುದ್ಧರ ಥರ, ಅಭಿಷಿಕ್ತರ ಥರ, ಅಭಿಷೇಕ ಇರುವವರ ಥರ, ಜ್ಞಾನಿಗಳ ಥರ, ವಿಶ್ವಾಸಿಗಳ ಥರ. ಆದರೆ ಒಳಗಡೆ ಇದು ಯಾವುದು ಇರೋದಿಲ್ಲ. ಒಳಗಡೆ ಇದು ಯಾವುದು ಇರೋದಿಲ್ಲ. ಆಮೇಲೆ ಏನು ಹೇಳ್ತಾರೆ? ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳು. ಒಳಗೆ ಅವರು ಏನಾಗಿದ್ದಾರೆ? ಏನು ಕಿತ್ತು ತಿಂತಾರೆ? ನಿಮ್ಮ ದುಡ್ಡೆಲ್ಲ ಕಿತ್ಕೊಂಡು ತಿಂತಾರೆ, ನಿಮ್ಮ ಸಮಾಧಾನ ಕಿತ್ಕೊಂಡು ತಿಂತಾರೆ, ನಿಮ್ಮ ಕುಟುಂಬ ಜೀವನ ಹಾಳು ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರಕ್ಷಣೆನೇ ಕಿತ್ಕೊಬಿಡ್ತಾರೆ ಅವರು. ನಿಮ್ಮ ವಿಶ್ವಾಸ ಕಿತ್ಕೊಳ್ತಾರೆ. ದುಡ್ಡು ಕಿತ್ಕೊಂಡ್ರೆ ಪರವಾಗಿಲ್ಲ, ಹೋದ್ರು ಹೋಗಲಿ ಅತ್ಲಾಗೆ. ಕೆಲವರೆಲ್ಲ ಕಳ್ಕೊಂಡಿದ್ದೀರಿ ಸುಮಾರು ಜನ. ನಾವು ಅಲ್ಲೋಗಿ 25,000 ಕೊಟ್ವಿ, ಇಲ್ಲೋಗಿ 50,000 ಕೊಟ್ವಿ, ಅಲ್ಲೋಗಿ ಅವ್ರಿಗೆ 3 ಲಕ್ಷ ಕೊಟ್ವಿ. ಕೊಟ್ಟವ್ರು ಇದ್ದೀರಾ? ಹಾಂ, ನೀನಕ್ಕೆ ಎಷ್ಟು ಕೊಟ್ರಿ? ಸುಮಾರು ಹೋಗಿದೆ. ಲಕ್ಷ ಕೊಟ್ಟವ್ರು ಇದ್ದೀರಾ? ಹಾಂ, ಅಲ್ಲಿದ್ದಾರೆ ನೋಡಿ, ಲಕ್ಷ ಕೊಟ್ಟು ಪಾಪ ಅವ್ರ ಕೈಗೊಂದು ಮೇಣದ ಬತ್ತಿ ಕೊಟ್ಟಿರ್ತಾರೆ. ನೀವು ಇದು ಅಂಟಿಸ್ಕೊಂಡಿರಿ, 1 ಲಕ್ಷ, ಇದಕ್ಕೆ ಎಲ್ಲ ಒಳ್ಳೆಯದಾಗತ್ತೆ ಅಂತ. ಸೊ ಆ ರೀತಿ ಸುಮಾರು ಇದ್ದಾರೆ, ಏನೇನೋ ಕೊಡ್ತಾರೆ, ಎಲ್ಲ ಬಿಸ್ನೆಸ್ಗೋಸ್ಕರ. ಆಯಿತಾ? ಪಾಪ. ಒಂದು ನಿಮಗೆ ಸತ್ಯದ ಅರಿವಿಲ್ಲದೆ ಇರೋದ್ರಿಂದನೇ ಈ ತೋಳುಗಳ ಕೈಗೆ ಸಿಕ್ಕಾಕೊಳ್ಳೋದು. ಬೈಬಲ್ ಓದಿ, ಆಯಿತಾ? ಯಾರನ್ನು ಡಿಪೆಂಡ್ ಆಗಬೇಡಿ, ಡಿಪೆಂಡ್ ವರ್ಡ್ ಆಫ್ ಗಾಡ್. ಓದಿ, ಚೆನ್ನಾಗಿ ಓದಿ, ಪವಿತ್ರಾತ್ಮರ ಹತ್ರ ಕೇಳಿ, ಪವಿತ್ರಾತ್ಮರೆ ಅರ್ಥ ಮಾಡಿಸ್ಕೊಡಿ, ಪವಿತ್ರಾತ್ಮರೆ ಹೆಲ್ಪ್ ಮಾಡಿ. ಇಷ್ಟೇ ಮಾಡಿ. ಮನೆಗೆ ಹೋಗಿ ಏನು ಮಾಡಿ ಗೊತ್ತಾ? ಬೈಬಲ್ ಓಪನ್ ಮಾಡಿ ಚೆನ್ನಾಗಿ ವಾಕ್ಯ ಓದ್ತಾ ಕೂತ್ಕೊಳ್ಳಿ. ಕಥೆ ಹೇಳ್ತಾ ಕೂತ್ಕೋಬೇಡಿ. ಸ್ಟಾರ್ಟ್ ರೀಡಿಂಗ್ ಬೈಬಲ್. ದಟ್ ಇಸ್ ದ ಫಸ್ಟ್ ಸ್ಟೆಪ್. ದೇವ್ರ ವಾಕ್ಯ ನಮಗೆ ಜ್ಞಾಪಕದಲ್ಲಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕು? ದೇವ್ರ ವಾಕ್ಯ, ಕೆಲವರು ಹೇಳ್ತಾರೆ ವಾಕ್ಯ ನೆನಪಿರೋದಿಲ್ಲ ಬ್ರದರ್, ಧ್ಯಾನಕ್ಕೆ ಬಂದಾಗ ಎಲ್ಲ ಬರುತ್ತೆ ಆಮೇಲೆಲ್ಲ ಹೋಗುತ್ತೆ ಅಂತ. ದೇವರ ವಾಕ್ಯ ಜ್ಞಾಪಕದಲ್ಲಿ ಇರಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು? ಈ ಸೆಂಟ್ರಲ್ಲೆಲ್ಲ ಬಂದು ಹೇಳ್ಬಿಡೋಣ ಅಂತಲಾಗೆ ಅಲ್ವಾ? ಇರಲಿ, ಏನು ಮಾಡಬೇಕು? ಫಸ್ಟ್ ರೀಡ್ ಇಟ್. ಏನು? ರೀಡ್ ಇಟ್, ಪ್ರೇ ಆನ್ ಇಟ್. ನೆಕ್ಸ್ಟ್ ಮೆಡಿಟೇಟ್. ಪ್ರೇಯರಲ್ಲೇ ನೀವು ಮೆಡಿಟೇಟ್ ಮಾಡ್ತೀರಾ. ನೆಕ್ಸ್ಟ್ ಮಾರ್ಕ್ ಇಟ್. ಈಗ ಹೇಳೋದನ್ನು ಮಾರ್ಕ್ ಮಾಡ್ತಾ ಇದ್ದೀರಾ, ನೋಟ್ ಮಾಡ್ಕೊಳ್ತಾ ಇದ್ದೀರಾ? ದೇವ್ರ ವಾಕ್ಯ ಉಳಿಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡು ಹೋದ್ರೆ ಉಳಿಯೋದು ಇಲ್ಲ, ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತಾ ಇದ್ರು ಉಳಿಯೋದಿಲ್ಲ, ವೆಬ್ಎಕ್ಸಲ್ಲಿ 24 ಗಂಟೆಗೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದ್ರಿಂದನೂ ಉಳಿಯೋದಿಲ್ಲ. ಉಳಿಸ್ಕೋಬೇಕಾ? ಯು ಹ್ಯಾವ್ ಟು ರೀಡ್ ಇಟ್. ಲಿಸನ್, ಓಕೆ. ಉಳಿಸ್ಕೋಬೇಕಾದ್ರೆ ವಾಕ್ಯ ನೆನಪಿಲ್ಲ, ಓದು. ಫಸ್ಟ್ ಓದು, ರೀಡ್ ಇಟ್.
ಓದಿದ್ದನ್ನು ಪ್ರಾರ್ಥಿಸುವಾಗ ಧ್ಯಾನ ಮಾಡ್ತೀಯಲ್ವಾ, ಯು ವಿಲ್ ಮೆಡಿಟೇಟ್ ಇಟ್, ಪ್ರೇ ಆನ್ ಇಟ್. ಥರ್ಡ್ ಒನ್, ಮಾರ್ಕ್ ಮಾಡ್ಕೋಬೇಕು. ಯಾರ್ಯಾರೋ ಹೇಳಿದ್ದೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಜೀವನದಲ್ಲಿ, ಅವರು ಈ ಡೇಟಲ್ಲಿ ನನಗೆ ಈ ಥರ ಹೇಳಿದರು, ಅದಕ್ಕೆ ನಾನು ಪ್ರೇಯರಿಗೆ ಬರಲ್ಲ, ಮಾರ್ಕ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಆ ಮೀಟಿಂಗಲ್ಲಿ, ಡೈನಿಂಗ್ ಹಾಲಲ್ಲಿ ಮಾತಾಡಬೇಕಾದ್ರೆ ಮುಖ ತಿರುಗಿಸ್ಕೊಂಡು ಹೋದರು, ಮಾರ್ಕ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಈ ರೀತಿ ಕಸ ಕಡ್ಡಿನೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿನ್ನ ಜೀವನನೇ ಕಸ ಆಗೋಗುತ್ತೆ. ಮಾರ್ಕ್ ದ ಲಿವಿಂಗ್ ಆ್ಯಂಡ್ ಅಬೈಡಿಂಗ್ ವರ್ಡ್ ಆಫ್ ಗಾಡ್, ಲೈಫ್ ಗಿವಿಂಗ್ ವರ್ಡ್ ಆಫ್ ಗಾಡ್. ಮಾರ್ಕ್ ಇಟ್. ನಾವು ಯಾವುದನ್ನು ಲೈಫಲ್ಲಿ ಮಾರ್ಕ್ ಮಾಡ್ತೀವಿ, ನಮ್ಮ ಹೃದಯಕ್ಕೆ ಟಚ್ ಆಗಿರೋದು. ಅವ್ರ ಮಾತು ಟಚ್ ಆದರೆ, ಅವ್ರು ಬೈದಿಟ್ಟು ಟಚ್ ಆದರೆ ಮಾರ್ಕ್ ಮಾಡಿ ಇಟ್ಕೊಳ್ತೀವಿ. ಏನಂತ? ಇನ್ನೆಂದಿಗೂ ಅವನ ಮುಖ ನೋಡಬಾರ್ದು, ಇನ್ಯಾವತ್ತೂ ಅವಳ ಜೊತೆಗೆ ಹೋಗಬಾರ್ದು. ಏನೆಲ್ಲ ಈ ಥರ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀರ ಜೀವನದಲ್ಲಿ. ಮತ್ತು ಎಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ, ಎಲ್ಲಿ ಅಭಿಷೇಕ ಬರುತ್ತೆ? ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್, ಮಾರ್ಕಿಂಗ್ ರಾಂಗ್ ಥಿಂಗ್ಸ್. ಮಾರ್ಕಿಂಗ್ ರಾಂಗ್ ಥಿಂಗ್ಸ್ ಇನ್ ಯುವರ್ ಮೈಂಡ್, ಇನ್ ಯುವರ್ ಹಾರ್ಟ್, ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ಯು ವಿಲ್ ಗೋ ಅವೇ ಫ್ರಮ್ ಗಾಡ್. ಮಾರ್ಕ್ ದ ರೈಟ್ ಥಿಂಗ್, ಮಾರ್ಕ್ ಇಟ್. ಫೋರ್ತ್ ಒನ್ ಏನು? ಲೀವ್ ಇಟ್. ನಾಟ್ ಲೀವ್ ಇಟ್, ಬದುಕಿರಿ, ಜೀವಿಸಿರಿ. LEA ಅಲ್ಲ, LI, ಲೀವ್ ಇಟ್. ಬದುಕಿರಿ. ಬದುಕೋದು ಯಾವಾಗ ಆಗುತ್ತೆ? ಮಾರ್ಕ್ ಮಾಡಿದ್ರೆ ಆಗುತ್ತೆ. ಇನ್ನು ಮುಂದೆ ಇವಳ ಜೊತೆಗೆ ಸೇರಲೇಬಾರ್ದು, ಐ ಮಾರ್ಕ್ಡ್ ಇಟ್. ಸೇರೋದೇ ಇಲ್ಲ. ಯಾರು ಏನು ಹೇಳಿದ್ರು ಅವಳ ಜೊತೆ ಸೇರಕ್ಕೆ ಹೋಗಲ್ಲ. ಯಾಕಂದರೆ ಮಾರ್ಕ್ ಮಾಡಿ ಆಯ್ತು, ಅವಳು ಸರಿ ಇಲ್ಲ ಅಂತ, ಅವ್ನು ಸರಿ ಇಲ್ಲ ಅಂತ. ಕೆಲವರು ಮಾರ್ಕ್ ಮಾಡಿಬಿಟ್ರು, ಯೇಸು ಸ್ವಾಮಿ ಬೋಧನೆ ಕೇಳಿ, ಇವನು ಬೋಧನೆನೇ ಸರಿ ಇಲ್ಲ, ಹೋದರು ವಾಪಸ್ ಬರಲೇ ಇಲ್ಲ. ಜಾನ್ ಚಾಪ್ಟರ್ 6 ಇದೆ ಅಲ್ವಾ, ನೀವು ಓದೋದು ಬೇಡ. ಯೇಸು ಸ್ವಾಮಿ ಬೋಧನೆ ಮಾಡಿದರು ಪಾಪ, ಅಲ್ಲಿ ಕೇಳಿಸ್ಕೊಂಡವ್ರು ಮಾರ್ಕ್ ಮಾಡಿಬಿಟ್ರು, ಇವನು ಬೋಧನೆ ಸರಿ ಇಲ್ಲ. ಇದು ಯಾರಿಗೆ ಅರ್ಥ ಆಗುತ್ತೆ? ಇಂಥ ವೇಸ್ಟ್ ಬೋಧನೆ ಕೇಳಲಿಕ್ಕೆ ಇಷ್ಟು ದೂರ ಕಷ್ಟಪಟ್ಟು ಟ್ರೈನ್ ಹತ್ತಿ ಬಂದಿರೋದು ಟೈಮ್ ವೇಸ್ಟ್. ಇನ್ಯಾವತ್ತೂ ಇವರ ಬೋಧನೆಗೆ ನಾನಿಲ್ಲ, ಮಾರ್ಕ್. ಬೈಬಲ್ ಹೇಳುತ್ತೆ, ಹೋದವರು ಹಿಂತಿರುಗಿ ಬರಲೇ ಇಲ್ಲ, ಯೇಸುನೂ ಅವ್ರು ನೋಡ್ಕೊಂಡು ಹೋಗಲೇ ಇಲ್ಲ. ಯೇಸು ಗೊತ್ತಿತ್ತು ಇವ್ರ ಹಿಂದೆ ಹೋಗಿ ಪ್ರಯೋಜನ ಇಲ್ಲ ಅಂತ. ಸೊ ಇಫ್ ಯು ಟ್ರೂಲಿ ರೀಡ್ ಇಟ್, ಟ್ರೂಲಿ ಪ್ರೇ ಆನ್ ಇಟ್, ಟ್ರೂಲಿ ಮಾರ್ಕ್ ಇಟ್, ಯು ಕ್ಯಾನ್ ಲೀವ್ ಇಟ್. ಕತೆ ಪುಸ್ತಕ ಓದ್ದಂಗೆ ಓದಬೇಡಿ. ಕತೆ ಪುಸ್ತಕ ಯಾರು ಮಾರ್ಕ್ ಮಾಡ್ಕೊಳ್ತೀರಾ? ನ್ಯೂಸ್ ಪೇಪರ್ ಓದ್ದಂಗೆ ಓದಬೇಡಿ. ಯಾರಾದರೂ ಮಾರ್ಕ್ ಮಾಡ್ಕೊಳ್ತೀರಾ? ನಿಮ್ಮ ಸ್ಟಡಿ ಬುಕ್ ಹೇಗೆ ಓದ್ತೀರಾ ನೀವು? ಮಾರ್ಕ್ ಮಾಡ್ಕೊಳ್ತೀರಾ? ಪರೀಕ್ಷೆ ಬರುತ್ತಾ? ಲಿವ್ ಇಟ್, ಯು ವಿಲ್ ರೈಟ್ ಇಟ್, ವಿಲ್ ಪಾಸ್ ಇನ್ ದ ಎಕ್ಸಾಮ್. ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ? ಹಾಂ, ಬೈಬಲ್ ಕೆಲಸ ಮಾಡುತ್ತೆ. ವಂಚನೆಗೊಳಗಾಗದೇ ಇರಬೇಕಾದ್ರೆ ಇದು ಮಾಡಬೇಕು ನಾವು. ವಂಚಕರು ಇದ್ದಾರೆ, ಬಿವೇರ್ ಆಫ್ ಡಾಗ್ಸ್. ಒಳಗಾಗದೆ ಇರಬೇಕಾದ್ರೆ ಇವತ್ತಿಂದ ನೀವು ಇದನ್ನು ಸೀರಿಯಸ್ ಆಗಿ ತಗೋಬೇಕು. ರೀಡ್ ಇಟ್. ನೆಕ್ಸ್ಟ್ ಕೊಯ್ನೋನಿಯಾ ಯಾವಾಗ? ಅಲ್ಲ, ಕೊಯ್ನೋನಿಯಾ ಅಂತೀನಿ. ನೆಕ್ಸ್ಟ್ ಬರ್ನಿಂಗ್ ಬುಷ್ ಯಾವಾಗ? ಮಾರ್ಚ್ 13ರಿಂದ 16ರವರೆಗೆ. ಬರೋದ್ರೊಳಗಡೆ ನೀವು ಒಂದು ಸರಿನಾದರೂ ಕನಿಷ್ಠ ಪಕ್ಷ ಹೊಸ ಒಡಂಬಡಿಕೆ ಆದರೂ ಓದ್ಕೊಂಡು ಬನ್ನಿ. ಓದ್ತೆ ಬರಬೇಡಿ. ಓದ್ಲಿಕ್ಕೆ ಗೊತ್ತಿರೋರಿಗೆ ಹೇಳ್ತಾ ಇರೋದು. ನಮ್ಗೆ ಓದೋಕ್ಕೆ ಬರಲ್ಲ, ನಾವೇನು ಮಾಡಬೇಕು? ನೀವು ಕೇಳಿಸ್ಕೊಂಡು ಬನ್ನಿ. ಕೇಳಿಸ್ಕೊಂಡಿದ್ದೆಲ್ಲ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಬರದೇ ಇದ್ದವ್ರಿಗೆ ಅಲ್ಲ ಹೇಳ್ತಾ ಇರೋದು, ಬರುವವ್ರಿಗೆ ಹೇಳ್ತಾ ಇರೋದು. ಆಯಿತಾ? ಓದಿ. ನೆನಪಿದೆಯಾ? ಮೈಂಡಲ್ಲಿ ಇದೆಯಾ? ಈಸಿ. ಫಸ್ಟ್ ಏನು? ರೀಡ್ ಇಟ್. ನೆಕ್ಸ್ಟ್ ಪ್ರೇ ಇಟ್, ಮಾರ್ಕ್ ಇಟ್. ಲೀವಲ್ಲ, ಜೀವಿಸಿ, ಲಿವ್ ಇಟ್. ಆಮೇಲೆ ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಆಯಿತಾ? ಪಾಸ್ ಆನ್, ಪಾಸ್ ಇಟ್. ಇಷ್ಟು ಮಾಡಿಬಿಟ್ರೆ 100% ಗ್ಯಾರಂಟಿ
ವಾಕ್ಯ ಉಳಿಯುತ್ತೆ ನಮ್ಮಲ್ಲಿ, ನೆನಪಿರುತ್ತೆ. ಪ್ರಾಕ್ಟಿಕಲ್ ಮಾಡಿ ನೋಡಿ. ಬರೀ ಓದೋದಲ್ಲ, ಓದಬೇಕು, ಓದಿದ್ದನ್ನಿಟ್ಟು ಧ್ಯಾನಿಸಬೇಕು ಅಥವಾ ಪ್ರಾರ್ಥಿಸಬೇಕು. ಮೂರನೇದು ಮಾರ್ಕ್ ಮಾಡ್ಕೋಬೇಕು. ಡೈರಿಯಲ್ಲೂ ಬರ್ಕೋಬೇಕು, ಅಲ್ಲೂ ಮಾರ್ಕ್ ಮಾಡ್ಕೋಬೇಕು, ಮಾರ್ಕರ್ ತೆಗೆದುಕೊಂಡು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿ ಮಾರ್ಕ್ ಮಾಡ್ಕೋಬೇಕು ಅದನ್ನು. ಓಕೆ, ಅದು ಟಚ್ ಆಗಿರೋ ವಾಕ್ಯಗಳು. ಅದಾದಮೇಲೆ ಅದನ್ನು ಜೀವಿಸಲಿಕ್ಕೆ ಆಗುತ್ತೆ. ಯಾಕಾಗೋದಿಲ್ಲ? ಆಗುತ್ತೆ. ಮಾರ್ಕ್ ಮಾಡಿದ್ದಾಗುತ್ತೆ, ಸರಿಯಾಗಿ ಮಾರ್ಕ್ ಮಾಡಬೇಕಷ್ಟೇ. ಅದಾದಮೇಲೆ ಪಾಸ್ ಇಟ್. ಅದನ್ನು ಇತರರೊಂದಿಗೆ ಹಂಚಿರಿ, ಬೇರೆಯವರೊಂದಿಗೆ ಹಂಚಿರಿ. ಆಗ ವಾಕ್ಯ ನಿಮ್ಮೊಳಗಡೆ ಉಳಿಯುತ್ತೆ. ಆಗ ಈ ರೀತಿ ಸುಳ್ಳು ಪ್ರವಾದಿಗಳು, ಕಳ್ಳಬೋಧಕರು ಬಂದು ಏನಾದರೂ ಜಾದು ಮಾಡಿ ತೋರಿಸಿ ಬೋಧನೆ ಮಾಡುವಾಗ ನೀವು ಆ ವಂಚನೆಯ ಸುಳಿಯಲ್ಲಿ, ಬಳೆಯಲ್ಲಿ ಬಿದ್ದು ಹೋಗೋದಿಲ್ಲ. ಯಾಕೆಂದರೆ ನಿಮ್ಮ ಕೈಯಲ್ಲಿ ಸತ್ಯ ವಚನಗಳು ಇರುತ್ತೆ, ನಿಮ್ಮ ಮೈಂಡಲ್ಲಿ ಇರುತ್ತೆ. ಅದು ಮಾತಾಡುತ್ತೆ ಆ ಟೈಮಿಗೆ. ನಿಮ್ಮ ಒಳಗಡೆ ಇರುವ ಪರಿಶುದ್ಧಾತ್ಮರು ನಿಮ್ಮ ಜ್ಞಾಪಕದಲ್ಲಿರ್ತಕ್ಕಂತಹ ಅಥವಾ ನಿಮ್ಮ ಒಳಗಡೆ ಇರತಕ್ಕಂಥ ವಾಕ್ಯವನ್ನು ನಿಮ್ಮ ಮೈಂಡಿಗೆ ಟಕ್ ಅಂತ ತಂದು ಕೊಡ್ತಾರೆ. ನೋಡು, ಈ ವಾಕ್ಯದಲ್ಲಿ ಹಿಂಗೆ ಬರೆದಿದೆ, ಇವನು ಹೇಳ್ತಾರೆ ಸರಿ ಇಲ್ಲ, ನೋಡಿ ಈ ವಾಕ್ಯದಲ್ಲಿ ಹಿಂಗಿದೆ, ಈ ಅಧ್ಯಾಯಗಳಲ್ಲಿ ಹೀಗಿದೆ, ಅಪೊಸ್ತಲರ ಬೋಧನೆ ಹೀಗಿದೆ, ಯೇಸುವಿನ ಬೋಧನೆ ಹೀಗಿದೆ, ಯೇಸುವಿನ ಜೀವನ ಹೀಗಿದೆ, ಆದಿ ಧರ್ಮಸಭೆಯ ವಿಶ್ವಾಸಿಗಳು ಹೀಗೆ ಬದುಕಿದ್ದಾರೆ, ಇದು ಅದಕ್ಕೆ ಆಪೋಸಿಟ್ ಆಗಿದೆ. ಡೋಂಟ್ ಬಿಲೀವ್, ಡೋಂಟ್ ಟ್ರಸ್ಟ್. ಯಾರು ಹೇಳ್ತಾರೆ? ಹೋಲಿ ಸ್ಪಿರಿಟ್ ಹೇಳ್ಕೊಡ್ತಾರೆ. ಏನನ್ನ ತೆಗೆದುಕೊಂಡು ಹೇಳ್ಕೊಡ್ತಾರೆ? ದೇವರ ಮಾತನ್ನು ನಿಮ್ಮ ಮನಸ್ಸಿಗೆ ತಗೊಂಡು ಬಂದು ಹೇಳ್ಕೊಡ್ತಾರೆ. ನಿಮ್ಮ ಮನಸ್ಸೊಳಗಡೆ ವಾಕ್ಯ ಇಲ್ಲ, ಬರೀ ಧ್ಯಾನಕೂಟ. ಅಲ್ಲಿ ಧ್ಯಾನಕ್ಕೆ ಹೋದ್ವಿ, ಇಲ್ಲಿ ಧ್ಯಾನಕ್ಕೆ ಹೋದ್ವಿ, ಆ ಗ್ರೂಪಿಗೆ ಹೋದ್ವಿ, ಈ ಗ್ರೂಪಿಗೆ ಹೋದ್ವಿ, ಎಲ್ಲ ಕಡೆ ಸುತ್ತ ಹೊಡ್ಕೊಂಡೇ ಇದ್ರಿ, ಬಿದ್ದು ಹೋಗ್ತೀರಾ. ಭಕ್ತಿಯ ವೇಷವನ್ನು ಧರಿಸಿಕೊಂಡು ಬರುವಂಥ ಕಿತ್ತು ತಿನ್ನುವ ಅನೇಕ ತೋಳಗಳು, ನಾಯಿಗಳು, ತೋಳಗಳು, ಕ್ರೂರಿಗಳು, ಕಪಟಿಗಳು ಕಾಂಪೌಂಡ್ ಹೊರಗಡೆ ಅಲ್ಲ, ಕಾಂಪೌಂಡ್ ಒಳಗಡೆ. ನಾವು ಎಲ್ಲಿದ್ದೀವಿ? ಕಾಂಪೌಂಡ್ ಹೊರಗಡೆ ಇದ್ದೀವೋ ಒಳಗಡೆ ಇದ್ದೀವೋ? ಹಾಗಾದ್ರೆ ನಾವು ಹೇಗಿರ್ಬೇಕೀಗ? ಭಾಳ ಎಚ್ಚರಿಕೆಯಿಂದ ಇರಬೇಕು. ಭಾಳ ಅಂದರೆ ಭಾಳ. ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕಡಿಮೆನೆ. ಒಂದು ಉದಾಹರಣೆ ನೋಡೋಣ. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಓಲ್ಡ್ ಟೆಸ್ಟಮೆಂಟ್, ಡ್ಯೂಟ್ರಾನಮಿ ಚಾಪ್ಟರ್ 13, ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ. ಡೀಟೇಲ್ ಆಗಿ ಈಗ ಓದಲಿಕ್ಕೆ ಟೈಮ್ ಇಲ್ಲ, ಆದರೆ ಎಷ್ಟಾಗುತ್ತೋ ಅಷ್ಟು ಓದೋಣ. ಈಗ ನಿಮ್ಮ ಮಧ್ಯೆ ತೆಗೆದ್ರಾ? ನಿಮ್ಮ ಮೈಂಡಲ್ಲಿ ಓದಿ ನೀವು. ನಿಮ್ಮ ಮಧ್ಯೆ ಯಾವ ಪ್ರವಾದಿಯೇ ಆಗಲಿ, ಕನಸುಗಾರನೇ ಆಗಲಿ ಎದ್ದು ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ, ಇದು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇರೋದು, ಈ ದೇವತೆಗಳನ್ನು ಅವಲಂಬಿಸಿ ಪೂಜಿಸೋಣ ಎಂದು ಬೋಧಿಸಬಹುದು. ಆ ಬೋಧನೆಯನ್ನು ರುಜುವಾತುಪಡಿಸಲು ಒಂದು ಅದ್ಭುತವನ್ನಾಗಲಿ ಮಹತ್ ಕಾರ್ಯಗಳನ್ನಾಗಲಿ ತೋರಿಸಿಕೊಡುತ್ತೇನೆ ಎಂದು ಹೇಳಬಹುದು. ಅವನು ಹೇಳಿದಂತೆಯೇ ನಡೆದರೂ ನೀವು ಅವನ ಮಾತಿಗೆ ಕಿವಿಗೊಡಬಾರದು. ಏಕೆಂದರೆ ನಿಮ್ಮ ದೇವರಾದ ಸರ್ವೇಶ್ವರನನ್ನು ನೀವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿಸುತ್ತೀರೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಪರೀಕ್ಷೆ ಇಲ್ಲದೆ ಪ್ರಮೋಷನ್ ಇಲ್ಲ. ಅದಾದಮೇಲೆ 5ನೇ ವಾಕ್ಯ, ಆ ಪ್ರವಾದಿಗೆ ಅಥವಾ ಕನಸುಗಾರನಿಗೆ ಮರಣ ಶಿಕ್ಷೆಯಾಗಬೇಕು. 1. ಎರಡನೇದಾಗಿ 6ನೇ ವಾಕ್ಯ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಮಗನಾಗಲಿ ಮಗಳಾಗಲಿ, ಪ್ರಾಣ ಪ್ರಿಯಳಾದ ಹೆಂಡತಿ ಆಗಲಿ, ಕ್ಲೋಸ್ ಫ್ರೆಂಡ್ ಆಗಲಿ, ನೇಬರ್ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಯಾರೇ ಆಗಲಿ, ನಿಮಗೆ ಅಥವಾ ನಿಮ್ಮ ಪಿತೃಗಳಿಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಬಹುದು.
ಆ ದೇವರುಗಳನ್ನು ಪೂಜಿಸೋಣ ಬನ್ನಿ ಎಂದು ಒಳಗೆ ನಿಮಗೆ ಬೋಧಿಸಬಹುದು. ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಅಲ್ಲಿ ಅವ್ರು ಏನು ಹೇಳಿ ಕರ್ಕೊಂಡು ಹೋಗ್ತಾರೋ ಅದೆಲ್ಲ ನಡಿಬೋದು. ಆದರೆ ಏನು ಮಾಡಬೇಕಂತೆ? ನೀವು ಸಮ್ಮತಿಸಲೂಬಾರದು, ಕಿವಿಗೊಡಲೂಬಾರದು, ಅಂಥವರನ್ನು ಕನಿಕರಿಸಲೂಬಾರದು. ಬದಲಿಗೆ ಏನು ಮಾಡಬೇಕಂತೆ? ಯಾವ್ದು ರೀತಿ ದಂಡಿಸ್ಬೇಕಂತೆ? ಪ್ರಾಣಪ್ರಿಯ ಹೆಂಡತಿ ಆಗಲಿ, ಸ್ವಂತ ಮಗ ಆಗಲಿ, ಮಗಳಾಗಲಿ, ಯಾರೇ ಆಗಲಿ, ಸತ್ಯ ದೇವರಿಂದ ನಿನ್ನನ್ನು ಕರ್ಕೊಂಡು ಹೋಗೋದಾದರೆ, ಅಲ್ಲಿ ಅದ್ಭುತ ನಡೀತಾ ಇದೆ ತುಂಬ ಬಾ ಅಂತ ಕರ್ಕೊಂಡು ಹೋಗೋದಾದರೆ, ಅದನ್ನು ಯಾವನಾದರೂ ಒಬ್ಬ ಇಸ್ರಾಯೇಲ್ ಜನರಲ್ಲಿ ಒಬ್ಬ ಕಂಡಿದ್ದು ಗೊತ್ತಾದರೆ ಆ ನೋಡ್ದವನು ಫಸ್ಟ್ ಅವನಿಗೆ ಕಲ್ಲು ಹೊಡಿಬೇಕಂತೆ. ಹಾಗೆ ಎಲ್ಲರೂ ಅವ್ರನ್ನ ಕಲ್ಲು ಹೊಡೆದು ಸಾಯಿಸ್ಬೇಕಂತೆ. ಎಂಥ ಕೆಟ್ಟ ದೇವರಲ್ವಾ? ತುಂಬ ಒಳ್ಳೆ ದೇವರು. ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ, ನಮ್ಮ ನಿತ್ಯತೆಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ದೇವರು ಇದನ್ನು ಮಾಡ್ತಾ ಇರೋದು. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಅವರ್ ಇಟರ್ನಲ್ ಲೈಫ್, ನಮ್ಮ ನಿತ್ಯ ಜೀವ. ನಾವು ಈ ಲೋಕದ ಬಗ್ಗೆ ಭಾಳ ಕಾಳಜಿ ಇದೆ. ದೇವರು ನಮ್ಮ ನಿತ್ಯತೆಯ ಬಗ್ಗೆ ತುಂಬ ಕಾಳಜಿ ಇದೆ. ನಮಗೆ ನಮ್ಮ ಶರೀರದ ಬಗ್ಗೆ ತುಂಬ ಕಾಳಜಿ ಇದೆ. ದೇವರಿಗೆ ನಮ್ಮ ಆತ್ಮದ ಬಗ್ಗೆ ತುಂಬ ಕಾಳಜಿ ಇದೆ. ನಮಗೆ ಈ ಲೋಕದ ನಮ್ಮ ಮನೆ ಬಗ್ಗೆ ತುಂಬ ಕಾಳಜಿ ಇದೆ. ದೇವರಿಗೆ ಸ್ವರ್ಗದಲ್ಲಿ ನಮಗಾಗಿ ದೇವರು ಕಟ್ಟಿರುವ ಆ ಪರಲೋಕದ ಮನೆ ಬಗ್ಗೆ ಕಾಳಜಿ ಇದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರಾದರೂ ಒಬ್ಬ ಪ್ರವಾದಿ, ಕನಸುಗಾರ, ಡ್ರೀಮರ್, ಈಗ ತುಂಬ ಜನ ಕನಸುಗಾರರಿದ್ದಾರಲ್ವಾ? ಕನಸುಗಾರರು ಯಾರಿದ್ದಾರೆ ಬೈಬಲ್ನಲ್ಲಿ? ಜೋಸೆಫ್, ಆಮೇಲೆ ದಾನಿಯೇಲ, ಇವರೆಲ್ಲ ಪ್ರವಾದಿಗಳೇ. ದೇವರು ಅವರಿಗೆ ಕನಸು ಕೊಟ್ಟರು, ದೈವಿಕವಾದ ಕನಸುಗಳು. ಅವರದನ್ನು ವಿವೇಚಿಸಿದರು. ಆದರೆ ಇದೇ ರೀತಿ ಕನಸುಗಾರರು ಇಸ್ರಾಯೇಲ್ ಜನರಲ್ಲೂ ಕೂಡ ಬರ್ತಾರೆ. ಈಗ ಇಸ್ರಾಯೇಲ್ ಜನರಲ್ಲೆಲ್ಲ ಕ್ರೈಸ್ತ ಸಭೆಗಳಲ್ಲಿ ಬರ್ತಾರೆ. ಕ್ಯಾರಿಸ್ಮ್ಯಾಟಿಕ್ಸಲ್ಲಿ ಕನಸುಗಾರರು ಜಾಸ್ತಿ ಇದ್ದಾರೆ. ಡ್ರೀಮರ್ಸ್, ವಿಷನರೀಸ್. ವಿಷನ್ ಬರ್ತಾ ಇದೆ, ವಿಷನ್ ಬರ್ತಾ ಇದೆ, ವಿಷನ್ಸ್. ನಾವೀಗ ಕೂತ್ಕೊಳ್ತೀವಿ ಕೌನ್ಸಿಲಿಂಗಲ್ಲಿ, ನಮ್ಮ ಬಗ್ಗೆ ಏನು ವಿಷನ್ ಇದೆ ಬ್ರದರ್ ಹೇಳಿ. ಅವನು ಹೇಳಿದ ಸತ್ಯ ಆದರೂ ಅವನ್ನ ನಂಬೇಡ ಅಂತ ಬೈಬಲ್ ಹೇಳುತ್ತೆ. ವಿಷನ್ ಹೇಳಿ ಹೇಳಿ ನಿನ್ನನ್ನು ಸ್ವರ್ಗೀಯ ವಿಷನ್ನಿಂದ ದೂರ ಕರ್ಕೊಂಡು ಹೋಗೋದಾದರೆ ಅವನ್ನ ಸಾಯಿಸಬೇಕು ಅಂತ. ಈಗ ಯಾರನ್ನೂ ಸಾಯಿಸಿಕ್ಕೆ ಹೋಗಬೇಡಿ. ಹೊಸ ಒಡಂಬಡಿಕೆಯಲ್ಲಿ ಸಾಯಿಸ್ಲಿಕ್ಕೆ ಹೇಳಲಿಲ್ಲ. ಅಂಥವ್ರ ಸಹವಾಸನೇ ಮಾಡಬೇಡಿ, ಓಡ್ಬಿಡಿ ಅಂತ ಹೇಳಿದ್ದಾರೆ. ಅಂಥವರಿಂದ ದೂರ ಓಡೋಗ್ಬಿಡಿ ಅಂತ, ಅಂಥವ್ರ ಸಹವಾಸಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಸಾಯಿಸ್ಲಿಕ್ಕೆ ಹೇಳಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಸಾಯಿಸ್ಲಿಕ್ಕೆ ಹೇಳಿದ್ದಾರೆ. ಸಾವು ಅಂದರೆ ಏನು? ದೂರ ಮಾಡೋವನ್ನ ಅಂತ. ಸಾವು ಅಂದ್ರೇನು? ಇವರು ನಮ್ಮಿಂದ ದೂರವಾದರು, ಡಿಪಾರ್ಟೆಡ್ ಸೋಲ್, ನಮ್ಮಿಂದ ಡಿಪಾರ್ಟ್ ಆದರು. ಸೊ ನಾವು ಹೊಸ ಒಡಂಬಡಿಕೆಯಲ್ಲಿ ಡಿಪಾರ್ಟ್ ಆಗಿ, ನೀವು ಅವ್ರನ್ನ ಡಿಪಾರ್ಟ್ ಮಾಡಬೇಡಿ, ನೀವು ಅವರಿಂದ ಡಿಪಾರ್ಟ್ ಆಗಿ, ಅಂದರೆ ಸತ್ತೋಗಿಂತಲ್ಲ, ದೂರ ಓಡೋಗ್ಬಿಡಿ. ನೀವು ಓಡಿದಷ್ಟು ಅವ್ರು ಹತ್ರ ಬರ್ತಾರೆ. ಮತ್ತೆ ಫೋನ್ ನಂಬರೆಲ್ಲ ತಗೊಂಡು ಹತ್ರ ಬರ್ತಾರೆ, ಮನೆಗೂ ಬರ್ತಾರೆ. ಫಸ್ಟ್ ನಿಮಗೆ ಬಂದು ಒಂದೇ ಸರಿ ಬೋಧನೆ ಮಾಡೋದಿಲ್ಲ, ಕಷ್ಟ ಸುಖ ವಿಚಾರಿಸ್ತಾರೆ, ಪಾಕೆಟ್ ಮನಿ ಕೊಡ್ತಾರೆ, ಬ್ರೆಡ್ಡು, ಬಟ್ರ್ ಜಾಮ್ ಎಲ್ಲ ತಗೊಂಡು ಬರ್ತಾರೆ. ಆವಾಗ ನಮಗೇನು ಅನಿಸುತ್ತೆ, ಅಯ್ಯೋ ಇಷ್ಟೊಂದು ಪ್ರೀತಿ, ನಮ್ಮ ಜೊತೆಗಿರುವ ಯಾವ ಬ್ರದರ್ಸ್ಗೆ ಇಷ್ಟೊಂದು ಲವೇ ಇಲ್ಲ, ಯಾವಾಗ ನೋಡಿದ್ರು ಬೈತಾನೇ ಇರ್ತಾರೆ. ಇವ್ರು ನೋಡಿ ಎಷ್ಟೊಂದು ಪ್ರೀತಿಯಿಂದ ಬ್ರೆಡ್ಡು, ಬಟ್ರು, ಜಾಮು ಎಲ್ಲ ತಗೊಂಡು ಬಂದು ನಮಗೆ ತಿನ್ನಿಸಿ ಹೋಗ್ತಾ ಇದ್ದಾರೆ. ಇಂಥ ಒಳ್ಳೆಯವರು. ಮತ್ತೆ ಯಾವಾಗ ಬರ್ತೀರಾ? ಮತ್ತೆ ಬರ್ತೀವಿ. ಅವ್ರು ಮತ್ತೆ ಬರ್ತಾರೆ. ಈಗ 2-3 ಸರಿ ಬಂದಾದಮೇಲೆ ನಿಧಾನ ಶುರು ಮಾಡ್ತಾರೆ. ದೇವರು ಹೇಳಿದ್ದಾರಾ, ಈ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಬಾರದು ಎಂದು. ಆಗ ನಮಗೊಂದು ಟ್ರಸ್ಟ್ ಬರುತ್ತೆ. ದೇವರು ಹೇಳಲಿಲ್ಲ, ಮಾತಾಡೋಕ್ಕೆ ಶುರು ಮಾಡ್ತೀವಿ. ಹೀಗೆ ಎಷ್ಟೋ ಜನ ವಂಚನೆಗೆ ಒಳಗಾಗ್ತಾ ಇರೋದು ಇವತ್ತು ಅನೇಕ ಕರಿಸ್ಮ್ಯಾಟಿಕ್ ಗ್ರೂಪ್ಗಳ ಮುಖಾಂತರವಾಗಿ. ಸತ್ಯ ವಿಶ್ವಾಸದಿಂದ, ನಿಜವಾದ ಏಕದೇವರ ಆರಾಧನೆಯಿಂದ, ರಕ್ಷಣೆಯ ದಾರಿಯಿಂದ, ನಿಜವಾದ ನಿತ್ಯ ಜೀವದ ನಿರೀಕ್ಷೆಯಿಂದ ಬೇರ್ಪಟ್ಟು ಹೋಗ್ತಾ ಇದ್ದಾರೆ. ಪ್ರಪಂಚದಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಇಲ್ಲಿ ಸೆಟ್ಲ್ ಆಗಬೇಕು. ಎಲ್ಲಿ ಸೆಟ್ಲ್ ಆಗಬೇಕು? ವಂಚನೆ ಅದು. ಇಲ್ಲಿ ದೇವರು ನೋಡಿ ಎಷ್ಟು
ಹೀಟ್ ಮಾಡ್ತಾರೆ. ಯಾವನಾದರೂ ಪ್ರವಾದಿ, ಅವನು ಪ್ರವಾದಿಸಿದ್ದು ಸರಿ ಆದರೂ ಕೂಡ ನಾಳೆ ಈ ಸ್ಥಳದಲ್ಲಿ ಬೆಂಕಿ ಬರುತ್ತೆ, ಎಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ, ಬಂದರೂ ನೀವು ನಂಬಾರ್ದು. ಬಂದಿರುತ್ತೆ, ಬರ್ಬೋದು. ಆಮೇಲೆ ಹೇಳ್ತಾರೆ ನೋಡಿ ನಾವು ಪ್ರವಾದಿಸಿದ್ದು, ನಾವು ಅವ್ರ ಡೇಟ್ ಹಾಕಿ ಯೂಟ್ಯೂಬಲ್ಲಿ ನೋಡ್ಬೋದು ನೀವೀಗ. ಸೋ ಆ್ಯಂಡ್ ಸೋ ಪ್ರೊಫೆಸೈಸ್ಡ್ ಏನು ಇಲ್ಲಿ ಬೆಂಕಿ ಬರುತ್ತೆ ಅಂತ ಪ್ರವಾದನೆ ಮಾಡಿದರು, ಇವತ್ತು ಬಂದಿದೆ. ಆವಾಗ ನಮಗೇನನ್ಸುತ್ತೆ, ಹೌದೌದು ಈ ಪ್ರಾಫಿಟ್ ಕರೆಕ್ಟ್ ಪ್ರಾಫಿಟ್. ಯಾಕಂದರೆ ಇವರು ನಡೆಯೋದಕ್ಕಿಂತ 10 ವರ್ಷ ಮುಂಚೆನೇ ಹೇಳಿದ್ದಾರೆ, 10 ದಿವಸ ಮುಂಚೆನೇ ಹೇಳಿದ್ದಾರೆ, 1 ತಿಂಗಳು ಮುಂಚೆನೇ ಇವರು ಹೇಳಿದ್ದಾರೆ, ಕರೆಕ್ಟಾಗಿ ಹೇಳಿದ್ದಾರೆ, ಇಂಥ ಡೇಟಿಗೆ ಇಂಥ ಟೈಮಿಗೆ ಇಷ್ಟೇ ಬೆಂಕಿ ಬರುತ್ತೆ, ಇಷ್ಟೇ ಜನ ಸಾಯ್ತಾರೆ ಅಂತ. ಎಕ್ಸಾಕ್ಟ್ಲಿ ಅದೇ ಟೈಮಿಗೆ ಬೆಂಕಿ ಬಂತು, ಸುಟ್ಟೋಯ್ತು, ಅಷ್ಟೇ ಜನ ಸತ್ತೋದ್ರು. ಈಗ ಅವ್ರನ್ನ ನೋಡ್ಲಿಕ್ಕೆ ಓಡ್ತೀವಿ ನಾವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವರೇ ಇವತ್ತು ನಮ್ಮ ಸಭೆ ಒಳಗಡೆ ಸುಮಾರು ಜನ ತುಂಬಿ ತುಳುಕ್ತಾ ಇದ್ದಾರೆ. ಈ ಪ್ರೇಯರ್ ಗ್ರೂಪ್ಗಳಲ್ಲಿ, ಲಿಟ್ರೇಚರ್ ಸೆಂಟರ್ಗಳಲ್ಲಿ, ಈ ಕೌನ್ಸಿಲಿಂಗ್ ಹೆಸರಲ್ಲಿ, ಪ್ರಾಫೆಸಿ ಹೆಸರಿನಲ್ಲಿ, ಪ್ರೀಚಿಂಗ್ ಹೆಸರಿನಲ್ಲಿ, ದೇವರ ಸೇವೆ ಹೆಸರಿನಲ್ಲಿ, ಇನ್ನು ಬೇರೆ ಬೇರೆ ಹೆಸರಲ್ಲಿ. ಕೆಲವರು ನಮಗೆ ಹೇಳ್ತಾರೆ, ಅವ್ರು ಹೇಳೋದು ನೀವು ಹೇಳೋದು ಒಂದೇ ಅಲ್ಲ ಬ್ರದರ್ ಅಂತ. ಏನು ಹೇಳೋಣ ಅವರಿಗೆ? ಆದರೆ ಅವರು ಉಪಯೋಗಿಸೋದು ಅದೇ ಬೈಬಲೇ, ದೇವರ ವಾಕ್ಯನೇ, ಮಾತು ದೇವರದೇ ಮಾತು, ದೇವರ ವಾಕ್ಯನೇ. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ ಮುಂದಕ್ಕೆ ಓದಿದರೆ ಗೊತ್ತಾಗುತ್ತೆ, 22ರಿಂದ ಇರತಕ್ಕಂಥ ವಾಕ್ಯ ಅನಿಸುತ್ತೆ. ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ಅನೇಕರು ನನಗೆ ಹೇಳುವರು. ಈ ಸುಳ್ಳು ಪ್ರವಾದಿಗಳು, ಕಪಟ ಪ್ರೇಷಿತರು, ಕಪಟ ಬೋಧಕರು ಸಭೆ ಒಳಗಡೆನೆ ಹುಟ್ಟಿ ಹೀಗೆ ಬರ್ತಾರೆ. ಕರಿಸ್ಮ್ಯಾಟಿಕ್ ಪ್ರೇಯರ್ ರೂಪಗಳಲ್ಲಿ ಹುಟ್ಟಿ ಬರ್ತಾರೆ, ಭಕ್ತಿಯ ವೇಷ ಧರಿಸ್ಕೊಂಡಿರ್ತಾರೆ. ಎಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ಆಗ್ಬೋದು, ಮಾಡಿದ್ದು ಕರೆಕ್ಟ್ ಆಗ್ಬೋದು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ಮಾತ್ರ ಅಲ್ಲ, ಅವ್ರು ಉಪಯೋಗಿಸೋದು ಯಾರ ಹೆಸರು? 21ನೇ ವಾಕ್ಯನೂ ಯೇಸು ಹೇಳ್ತಾರೆ, ಏನಂತ? ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ. ಯಾರನ್ನು ಸ್ವಾಮಿ? ಯೇಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ನಿಮಗೆ ಅದ್ಭುತ ಆಮೇಲೆ ನೀವು ನನ್ನನ್ನು ಫಾಲೋ ಮಾಡೋದಿಲ್ವಾ? ಮಾಡಬಾರ್ದು. ನೀವು ಮಾಡ್ತೀರಿ. ಯೇಸು ಸ್ವಾಮಿಯ ಹೆಸರಿನಲ್ಲಿ ನಿನಗೆ ಹೇಳ್ತಾ ಇದ್ದೇನೆ, ಮುಂದಿನ ತಿಂಗಳು ನಿನಗೆ ಒಂದು ಸೈಟ್ ತೋರಿಸ್ತಾ ಇದ್ದಾರೆ ದೇವರು. 60-40 ನಿನಗೆ ಸಿಗುತ್ತೆ. ಎಷ್ಟೋ ಜನ ಈ ಧ್ಯಾನ ಕೇಂದ್ರಕ್ಕೆ ಅಡಿಕ್ಟ್ ಆಗಿರೋದೇ ಇದೇ ಥರ. ಬ್ರದರ್, ಕಳೆದ ವರ್ಷ ಹೋದಾಗ ಕೌನ್ಸ್ಲಿಂಗಲ್ಲಿ ಆ ಬ್ರದರ್ ಕರೆಕ್ಟಾಗಿ ಮೆಸೇಜ್ ಕೊಟ್ಟರು, ಅದಕ್ಕೆ ಈಗ ಬಂದೆ. ಕರೆಕ್ಟಾಗಿ ಹೇಳಿದಾಗಿದೆ. ಮದುವೆ ಆಗಿ 5-6 ವರ್ಷ ಮಗು ಆಗಿರಲಿಲ್ಲ. ಕೌನ್ಸ್ಲಿಂಗಲ್ಲಿ ಬ್ರದರ್ ಹೇಳಿದರು, ನಿನಗೆ ಮುಂದಿನ ತಿಂಗಳು ಗಂಡು ಮಗು ಆಗುತ್ತೆ ಅಂತ. ಅವ್ರು ಹೇಳ್ದಂಗೆ ಆಯಿತು. ಈಗ ದೇವ್ರು ಯಾರಾದರು? ಕೌನ್ಸ್ಲರ್ ದೇವರಾದ. ಯೇಸು ಸೈಡಿಗೆ. ವಾಕ್ಯ ಯಾಕೆ? ನಮಗೆ ಬ್ರದರ್ ಬೇಕು. ಯಾರು ಬೇಕು? ಬ್ರದರಿನ ಆರಾಧಕರಾಗ್ತಾರೆ, ಧ್ಯಾನ ಕೇಂದ್ರದ ಆರಾಧಕರಾಗ್ತಾರೆ, ಪ್ರೇಯರ್ ಗ್ರೂಪಿನ ಆರಾಧಕರಾಗ್ತಾರೆ. ಎಲ್ಲ ವಂಚಕರು. ಯೇಸು ಒಬ್ಬನಿಗೆ ಪ್ರವಾದನೆಯ ವರ ಕೊಡ್ತಾರೆ, ಬೋಧನೆಯ ವರ ಕೊಡ್ತಾರೆ, ಪವಿತ್ರಾತ್ಮನ ವರದಾನಗಳನ್ನ ಕೊಡ್ತಾರೆ. ಯಾಕೆ? ಸಭೆಯ ಬೆಳವಣಿಗೆಗಾಗಿ, ಎಲ್ಲರೂ ಯೇಸು ಕಡೆಗೆ ಬರಲಿಕ್ಕೋಸ್ಕರ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೋಸ್ಕರ, ಯೇಸುವಿನ ಪುನರಾಗಮನಕ್ಕಾಗಿ ಸಿದ್ಧ ಮಾಡೋದಕ್ಕೋಸ್ಕರ ಪ್ರವಾದನೆಗಳು ಬೇಕು, ಅಪೊಸ್ತಲರು ಬೇಕು, ಅದ್ಭುತ ಮಾಡುವವರು ಬೇಕು, ವರದಾನಗಳನ್ನು ಉಪಯೋಗಿಸುವವರು ಬೇಕು. ಪವಿತ್ರಾತ್ಮರು ಕೊಡ್ತಾರೆ, ಅವರಿಗೆ ಇಷ್ಟ ಬಂದ ಹಾಗೆ ವರದಾನಗಳನ್ನ ಕೊಡ್ತಾರೆ. ಯಾಕೆ? ಈ ಕಾರಣಕ್ಕೋಸ್ಕರ. ಅದಲ್ಲದೆ ಪಾಕೆಟ್ ಮನಿ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲ, ಹೆಸರು ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲ, ಪಾಪ್ಯುಲಾರಿಟಿಗೋಸ್ಕರ ಅಲ್ಲ, ಅಥವಾ ಇನ್ಯಾವುದಕ್ಕೋಸ್ಕರನೂ ಅಲ್ಲ.
ಆದರೆ ಇವತ್ತು ದೇವರ ಹೆಸರಲ್ಲಿ, ಪ್ರಾರ್ಥನೆ ಹೆಸರಲ್ಲಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಹೆಸರಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನನ್ನು ಸ್ವಾಮಿ 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 ಸ್ವಾಮಿ. ಅವ್ರ ಬಾಯಲ್ಲಿ ಯಾವಾಗಲೂ ಹಲ್ಲೆಲೂಯ 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 ಹಲ್ಲೆಲೂಯ. ಬ್ರದರ್ ಅವ್ರು ಯಾವಾಗಲೂ ಪ್ರೇಯರ್ ಮಾಡ್ತಾನೆ, ಪ್ರೇಯರಲ್ಲೇ ಇರ್ತಾರೆ ಗೊತ್ತಾ ನಿಮಗೆ? ಹಾಂ, ಯಾವಾಗಲೂ ಟಂಗ್ಸಲ್ಲೇ ಇರ್ತಾರೆ. ಟಂಗ್ಸ್ ಅಂದ್ರೇನು? ಶಳ ಬಲ 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 ಬಲ, ನಾಲ್ಗೆ ಹೊರಗೆ ಒಳಗೆ ಹೊರಗೆ ಒಳಗೆ ಹಾಕಿ ಟೆಸ್ಟ್ ಮಾಡ್ತಾ ಇರೋದು ಟಂಗ್ಸ್. ಅನ್ಯ ಭಾಷೆ ಇದೆ ಬೈಬಲ್ನಲ್ಲಿ, ಅದೆಲ್ಲ ನಾನು ಹೇಳ್ತಾರೆ. ಇವರು ಹೇಳುವ ಟಂಗ್ಸ್ ಅವ್ರು ಏನು ಹೇಳ್ತಾರೆ ಅವರಿಗೂ ಗೊತ್ತಿಲ್ಲ, ಕೇಳಿಸ್ಕೊಳ್ಳೋನಿಗೂ ಗೊತ್ತಿಲ್ಲ. ಹೋಗ್ಲಿಕ್ಕೆ ಟಂಗ್ಸ್ ಆದಮೇಲೆ ಏನಾಗುತ್ತೆ ಅದು ಗೊತ್ತಿಲ್ಲ. ಅದು ನಿಜವಾದ ಟಂಗ್ಸ್ ಆದರೆ ಈ ಟಂಗ್ಸಲ್ಲಿ ಪ್ರೇಯರ್ ಮಾಡಿ ಆದಮೇಲೆ ಅವನ ಜೀವನದಲ್ಲಿ ನಿಜವಾಗ್ಲೂ ಒಂದು ದೈವಿಕ ಬದಲಾವಣೆ ಕಾಣುತ್ತೆ. ಈ ಟಂಗ್ಸ್ ಮಾಡಿ 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 ಇವ್ರ ಟಂಗ್ ಪಿಶಾಚಿ ಟಂಗ್ ಆಗಿಬಿಟ್ಟಿದೆ. ಈಗ ಬರೀ ಚಾಡಿ ಹೇಳೋದೆ. ನೀವು ನೋಡಿ ಬೇಕಾದ್ರೆ ಇವತ್ತು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಸುಮಾರು ಜನ ಟಂಗ್ಸ್ ಅವ್ರು ಇದ್ದಾರೆ, ಅನ್ಯ ಭಾಷೆ ಅಂದ್ಕೊಂಡು. ಇವ್ರ ಕೆಲಸ ಬರೀ ಬೇರೆಯವ್ರನ್ನ ದೂಷಣೆ ಮಾಡೋದೆ. ಟಂಗ್ಸಲ್ಲಿ ಪ್ರೇಯರ್ ಮಾಡ್ತಾರೆ ಶಲಲಲಲಲಲಲಲ ಅಂತ, ಆಮೇಲೆ ಹೋಗಿ ಕೂತ್ಕೊಂಡು ಹರಟೆ ಹೊಡೆಯೋದು. ಆಮೇಲೆ ಹೋಗಿ ಕೂತ್ಕೊಂಡು ಆ ಗ್ರೂಪ್ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವರು ಹಾಗೆ ನಮ್ಮದೇ ಕರೆಕ್ಟು. ಟಂಗ್ಸ್, ದಟ್ ಈಸ್ ನಾಟ್ ಗಿಫ್ಟ್ ಆಫ್ ಟಂಗ್ಸ್, ದಟ್ ಈಸ್ ಟಂಗ್ಸ್ ಆಫ್ ದ ಡೆವಿಲ್, ಸ್ಟ್ರೇಂಜ್ ಟಂಗ್ಸ್. ನಾವು ಅದನ್ನು ನೋಡಿ ಮೋಸ ಹೋಗ್ತೀವಿ. ಡೂ ನಾಟ್ ಬಿ ಡಿಸೀವ್ಡ್. ಈ ಟಂಗ್ಸ್ ಅವರೆಲ್ಲ ಜಾಸ್ತಿ ಕಾಣಿಸ್ಕೊಳ್ಳೋದು ಯಾವಾಗ ಗೊತ್ತಾ? ಯೇಸು ಸ್ವಾಮಿ 2ನೇ ಬರುವಿಕೆ ಟೈಮಲ್ಲಿ. ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಶಿಷ್ಯರು ಕೇಳ್ತಾರೆ, ನಿಮ್ಮ ಪುನರಾಗಮನದ ಮುನ್ಸೂಚನೆ ಏನು? ನೀವು ಬರ್ತೀರಿ ಅಂತ ಸಿಂಪ್ಟಮ್ ಏನು? ಅದಕ್ಕೆ ಅವ್ರು ಹೇಳ್ತಾರೆ 24ನೇ ಅಧ್ಯಾಯ ಮತ್ತಾಯನು ಬರೆದ ಶುಭ ಸಂದೇಶ 4ನೇ ವಾಕ್ಯ, ಮ್ಯಾಥ್ಯೂ 24:4. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಅದಕ್ಕೆ 3ನೇ ವಾಕ್ಯ ಓದಿ, ಆವಾಗ ಪ್ರಶ್ನೆನೇ ಇದೆಯಲ್ವಾ? ಬಳಿಕ ಯೇಸು ಸ್ವಾಮಿ ಓಲಿವ್ ಗುಡ್ಡದ ಮೇಲೆ ಕುಳಿತರು. ಓಕೆ. ಶಿಷ್ಯರು ಅವರ ಬಳಿಗೆ ಬಂದು, ಓಕೆ, ಇದೆಲ್ಲ ಸಂಭವಿಸುವುದು ಯಾವಾಗ? ನಿಮ್ಮ ಪುನರಾಗಮನದ ಹಾಗೂ ಕಾಲಾಂತ್ಯದ ಪೂರ್ವ ಸೂಚನೆ ಏನು? ನಮಗೆ ತಿಳಿಸಿ ಎಂದು ಪ್ರತ್ಯೇಕವಾಗಿ ಕೇಳಿಕೊಂಡರು. ಸೀಕ್ರೆಟಾಗಿ ಕೇಳಿದ್ರೆ ಆಯ್ತಾ? ನೀವು ಸೀಕ್ರೆಟಾಗಿ ಕೇಳಿದ್ರೆ ಯೇಸು ಸ್ವರ್ಗ ರಾಜ್ಯದ ಕೆಲವೊಂದು ರಹಸ್ಯಗಳು ತಿಳಿಸ್ಕೊಡ್ತಾರೆ. ಅಂದರೆ ಪ್ರಾರ್ಥನೆ ಮಾಡಿ, ರೀಡ್ ಇಟ್, ಪ್ರೇ ಇಟ್. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಯಾರು ನಿಮ್ಮನ್ನು ಮೋಸಗೊಳಿಸದಂತೆ ಜಾಗರೂಕರಾಗಿರಿ. Take care that no one should deceive you. Take care of yourself. ಫಸ್ಟ್ ಹೇಳಿರೋದೇನು ಗೊತ್ತಾ? ಸೂಚನೆ ಏನು? ಫಸ್ಟ್ ಸೂಚನೆ ಏನು ಯೇಸು ಹೇಳಿದ್ದು? ನಿಮ್ಮನ್ನು ವಂಚಿಸ್ಲಿಕ್ಕಾಗಿ ಅನೇಕರು ಬರ್ತಾರೆ, ಅನೇಕ ವಂಚಕರು ಬರ್ತಾರೆ. ಆಮೇಲೆ ಅನೇಕರು ನಾನೇ ಕ್ರಿಸ್ತ ಎನ್ನುತ್ತಾ ನನ್ನ ಹೆಸರನ್ನೇ ಹೇಳಿಕೊಂಡು ಬರುವರು. ಬಂದೇನು ಮಾಡ್ತಾರೆ? ಮಾತ್ರವಲ್ಲ, ಎಷ್ಟೋ ಜನರನ್ನು ತಪ್ಪು ದಾರಿಗೆಳೆಯುವರು. ಯಾವುದು ತಪ್ಪು ದಾರಿ ಅಂದರೆ ಯಾವುದು? ವಿಶಾಲವಾದ ದಾರಿ. ನೀವು ಬೇಗ ಶ್ರೀಮಂತರಾಗಬೇಕಾ? ಯು ವಾಂಟ್ ಟು ಬಿಕಮ್ ರಿಚ್? ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ವಾಕ್ಯ ಹೇಳೋದು ಬೋಧನೆ. ಶ್ರೀಮಂತರಾಗಲಿಕ್ಕೆ ಬೋಧನೆ, ಪ್ರಾಸ್ಪೆರಿಟಿ. ನಾವು ಶ್ರೀಮಂತರಾಗಬೇಕು ನಿಜ. ಯಾವ ಶ್ರೀಮಂತರಾಗಬೇಕು? ಸ್ವರ್ಗೀಯ ಶ್ರೀಮಂತಿಕೆ ಬೇಕು ನಮಗೆ. ಹೆವೆನ್ಲಿ ರಿಚಸ್ ಬೇಕು. ಈ ಲೋಕದಲ್ಲಿ ಇರುವ ಮನುಷ್ಯರದ್ದು ರಿಚಸ್ ಅಲ್ಲ, ಹೆವೆನ್ಲಿ ರಿಚಸ್. ಈ ಮಸ್ಟ್ ಬಿ ರಿಚ್. ಆ ಸ್ವರ್ಗೀಯ ಶ್ರೀಮಂತಿಕೆಯಿಂದ ನಾವು ತುಂಬಲ್ಪಡಬೇಕು. ಈ ಶ್ರೀಮಂತರಾಗಬೇಕಾ? ಈ ವಾಕ್ಯ ಹೇಳಿ. ನಿಮಗೆ ರೋಗ ಇಲ್ಲದೆ ಬದುಕಬೇಕಾ? ಈ ವಾಕ್ಯ ಹೇಳಿ. ಸಾಲ ಇಲ್ಲದೆ ಬದುಕಬೇಕಾ? ಈ ವಾಕ್ಯ ಹೇಳಿ. ಬೇಗ ಮದುವೆ ಆಗಬೇಕಾ? ಈ ವಾಕ್ಯ ಹೇಳಿ. ಬೇಗ ಕೆಲಸ ಸಿಗಬೇಕಾ? ಈ ವಾಕ್ಯ ಹೇಳಿ. ಪ್ರಮೋಷನ್ ಸಿಗಬೇಕಾ? ಈ ವಾಕ್ಯ ಹೇಳಿ. ಪಕ್ಕದ ಮನೆ ಖಾಲಿ ಮಾಡಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟು ಓಡ್ ಹೋಗ್ಬೇಕಾ? ಈ ವಾಕ್ಯ ಹೇಳಿ. ಸೊ ಈ ರೀತಿ ವಾಕ್ಯ ಹೇಳಿ 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 ಅದಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳು, ಬೋಧನೆಗಳು, ಧ್ಯಾನಗಳು ವಾರಗಟ್ಟಲೆ ಇದೆ. ಅಂತಿಮ ಕಾಲದ ಒಂದು ಸೂಚನೆ ಏನು ಗೊತ್ತಾ? ಈ ರೀತಿಯ ಪ್ರೀಚಿಂಗ್ಸ್ ಜಾಸ್ತಿ ಆಗುತ್ತೆ. ಈಗ ಯೂಟ್ಯೂಬ್ ಓಪನ್ ಮಾಡಿದರೆ ನಮಗೆ ಸಿಗೋದು ಪೂರ್ತಿ ಇಂಥದ್ದೇ. ನಾನು ಅಪರೂಪಕ್ಕೆ ಓಪನ್ ಮಾಡ್ತಾ ಇರ್ತೀನಿ, ಏನಾದರೂ ಸ್ವಲ್ಪ ಆತ್ಮೀಕವಾಗಿ ಬೆಳೀಲಿಕ್ಕೆ ಸಿಗುತ್ತಾ ಅಂತ. ಇತ್ತೀಚೆಗಂತೂ ಏನೂ ಸಿಗ್ತಾ ಇಲ್ಲ, ತುಂಬ ಕಷ್ಟ.
ಏನು ನೋಡಿದರೂ ಈ ಕಲಬೆರಕೆ ಇರುತ್ತೆ. ಪರವಾಗಿಲ್ಲ, ಇದು ಸ್ವಲ್ಪ ಅಂತ ಹೋಗ್ತಾ ಮತ್ತೆ ಗುಂಡಿಗೆ ಬೀಳೋದು. ಸೊ ಅದರಿಂದ ಎಲ್ಲದಕ್ಕಿಂತ ಬೆಸ್ಟ್ ಈ ಬೈಬಲ್ ಹಿಡ್ಕೊಂಡು ಓದೋದೇ ಬೆಸ್ಟ್. ಎಲ್ಲದಕ್ಕಿಂತ ಬೆಸ್ಟ್ ಏನು ಗೊತ್ತಾ? ಬೈಬಲ್ ಹಿಡ್ಕೊಂಡು ಓದೋದೇ ಬೆಸ್ಟ್. ಅಲ್ಲಿಗೆ ಒಂದು ವೇಳೆ ನಾವೇನಾದ್ರು ಗುಂಡಿ ಬಿದ್ದವ್ರು ಇದ್ರೂ ಮೇಲೆ ಬರ್ಬೋದು. ನಾವು ಯೂಟ್ಯೂಬ್ ನೋಡ್ತಾನೆ ಅದರಲ್ಲೇ ಬೋಧನೆ ಕೇಳ್ತಾ ಕೂತ್ಕೊಂಡ್ರೆ ಗುಂಡಿಗೆ ಬಿದ್ದವನು ಆ ಕೆಸರಲ್ಲಿ ಇನ್ನೂ ಮುಳುಗಿ ಅಲ್ಲೇ ಹೋಗ್ಬಿಡ್ತಾನೆ. ಡೋಂಟ್ ಡಿಪೆಂಡ್ ಆನ್ ಯೂಟ್ಯೂಬ್ ಪ್ರೀಚಿಂಗ್, ಸ್ಟಾರ್ಟ್ ರೀಡಿಂಗ್ ಬೈಬಲ್. ಬೈಬಲ್ನ ಓದಿ, ನೀವೇ ಸ್ವಂತವಾಗಿ ಓದಿ. ದೇವರು ನಿಮ್ಮ ಜೊತೆಗೆ ಮಾತಾಡ್ತಾರೆ, ದೇವರು ನಿಮಗೆ ತಿಳಿಸ್ಕೊಡ್ತಾರೆ. ಓದಿ, ಪ್ರಾರ್ಥಿಸಿ, ಪವಿತ್ರಾತ್ಮನ ಸಹಾಯ ಕೇಳಿ. ನಾವು ಸೋಂಬೇರಿಗಳಾಗಿರೋದ್ರಿಂದ ಅನೇಕರು ಯೂಟ್ಯೂಬ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಾವು ಕೇಳಿಸ್ಕೊಳ್ತಿರ್ತೀವಿ ಬ್ರದರ್ ಯೂಟ್ಯೂಬಲ್ಲಿ, ಹಾಗೆ ಕೇಳಿಸ್ಕೊಳ್ತಾ ಇರು. ಯಾವುದೋ ಒಂದು ಟ್ಯೂಬಲ್ಲಿ ಹೋಗ್ಬಿಡ್ತೀಯ ಆಮೇಲೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಯೇಸುವೇ ಸ್ತೋತ್ರ. ಅಂತಿಮ ಕಾಲದ ಒಂದು ಸಿಂಪ್ಟಮ್ ಏನು? ಅನೇಕ ಸುಳ್ಳು ಪ್ರವಾದಿಗಳು, ಕಳ್ಳ ಪ್ರವಾದಿಗಳು ಬರ್ತಾರೆ. ಯಾರ ಹೆಸರಲ್ಲಿ ಬರ್ತಾರೆ? ಯಾರ್ದೋ ಹೆಸರಲ್ಲಿ ಬರೋದಿಲ್ಲ. ನಾನೇ ಕ್ರಿಸ್ತ, ನಾನೇ ಅಥವಾ ಯೇಸು ಹೆಸರಲ್ಲಿ ಬರ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್. ಯಾರ ಹೆಸರಲ್ಲಿ? ಈಗ ನೀವು ಯಾರಾದರೂ ಹೋಗ್ತೀರಾ, ಇನ್ ದ ನೇಮ್ ಆಫ್ ABCD ಐ ಆಮ್ ಸೇಯಿಂಗ್ ದಿಸ್ ಅಂತ ಹೇಳಿದರೆ ನೀವು ಇರ್ತೀರಾ? ಇನ್ ದ ನೇಮ್ ಆಫ್ XYZ ನಾನು ನಿನಗೆ ಹೇಳ್ತೇನೆ ಅಂದರೆ ನೀವು ಕೇಳ್ತೀರಾ? ಕೇಳಲ್ಲ. ಇನ್ ದ ನೇಮ್ ಆಫ್ ಜೀಸಸ್, ಅದಕ್ಕೆ ಎಷ್ಟೋ ಸ್ವಲ್ಪ ಹೀಗೆ ಎಲ್ಲ ಕೊಟ್ಟು, ಇನ್ ದ ನೇಮ್ ಆಫ್ ಜೀಸಸ್. ಆಗ ನಿಮಗೆ ಅಲ್ಲಿ ವೈಬ್ರೇಷನ್ ಬರುತ್ತೆ. ಅವಾಗ ಅದೊಂದು ಸ್ಪಿರಿಟ್, ಇಲ್ಲಿರೋ ಸ್ಪಿರಿಟ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತಲ್ವಾ? ಟ್ರಾನ್ಸ್ಫರ್ ಆದಾಗ ನಿಮಗೇನಾಗುತ್ತೆ? ಗಡ 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 ಆಗುತ್ತೆ. ಈಗ 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 ಬಿದ್ದ. ಇಲ್ಲಿಂದ ಆ ಸ್ಪಿರಿಟ್ ಅಲ್ಲಿಗೆ ಹೋದ್ರೆ ಅದು ಬೀಳ್ತಾನೆ, ಬೀಳ್ದೆ ಇನ್ನೇನು ಹೇಳ್ತಾನ? ಸಿ ಬಿದ್ದ. ಏನು ಸಿ? ದೇವರು ಇನ್ನೂ ಕರೆದಿರೋದು ಇವನ್ನೆಲ್ಲ ಕರ್ಕೊಂಬಂದು ಸಿ ಅವನು ಬೆರಳು ನೋಡು ಮೇಲೆ ಬರ್ತಾ ಇದೆ. ಅವನು ಬೆರಳು ಮೇಲೆ ಬಂತು, ಏನಾಯ್ತು ಈಗ? ಬೆರಳು ಮೇಲೆ ಬಂತು, ಹಾರ್ಟ್ ಕೆಳಗಡೆನೇ ಇದೆಯಲ್ಲ, ಅದು ಮೇಲೆ ಬರಬೇಕು. ನಾವು ಯಾರ್ದೋ ಕೈ ಮೇಲೆ ಬಂದಿದ್ದು ನೋಡೋಕೆ ಹೋಗ್ತೀವಿ, ಕಾಲು ನೆಟ್ಟಗಾಗಿದ್ದು ನೋಡೋಕೆ ಹೋಗ್ತೀವಿ. ನಿಮ್ಮ ತಲೆ ನೆಟ್ಟಿಗೆ ಮಾಡ್ಕೋಬೇಕು ಫಸ್ಟು. ನಿಮ್ಮ ತಲೆ ಸರಿ ಇದ್ದರೆ ಇದೆಲ್ಲ ಓಡಿ ಹೋಗಲ್ಲ, ಗೊತ್ತಾಗತ್ತೆ. ಅಂತಿಮ ಕಾಲದಲ್ಲಿ ಬರ್ತಾರೆ, ನಾನೇ ಕ್ರಿಸ್ತ, ನಾನೇ ಅಭಿಷಿಕ್ತ, ನನ್ನ ಮೇಲೆ ಅಭಿಷೇಕ ಇದೆ, ನನ್ನ ಮೇಲೆ ಪವರ್ ಇದೆ. ಪವರ್ ಎಲ್ಲ ಡ್ರಾಮಾ ಕಂಪನಿಗಳು. ಮುಚ್ಚಲ್ಪಡಬೇಕು. ಹೇಗೆ? ನೀವು ಸತ್ಯ ಹೇಳಿ. ರೀಡ್ ಇಟ್, ಪ್ರೇ ಇಟ್, ಮಾರ್ಕ್ ಇಟ್, ಲೀವ್ ಇಟ್. ಪಾಸ್ ಮಾಡ್ತಾ ಹೋಗಿ. ಆಗ ಏನಾಗುತ್ತೆ? ಅದು ಫೇಲ್ ಆಗುತ್ತೆ. ನೀವು ಸತ್ಯವನ್ನು ಪಾಸ್ ಮಾಡ್ತಾ ಹೋಗಿ, ಸುಳ್ಳು ಫ್ಲಾಪ್ ಆಗ್ತಾ ಹೋಗುತ್ತೆ. ಯೇಸು ಮೇಲೆ ಪ್ರೀತಿ ಇದ್ದರೆ ನೀವೇನು ದೊಡ್ಡ ಪ್ರವಾದನೆ ಮಾಡೋದು ಬೇಡ, ದೆವ್ವ ಓಡಿಸೋದು ಬೇಡ. ಏನು ಮಾಡಿ? ಪಾಸ್ ಇಟ್. ಪಾಸ್ ವಾಟ್? ಸಿಂಪ್ಲಿ ಪಾಸ್ ದ ಟ್ರೂತ್. ಟ್ರೂತ್ ವಿಲ್ ಸೆಟ್ ದ ಪೀಪಲ್ ಫ್ರೀ. ಈಸಿ ಅಲ್ವಾ? ಫಾರ್ ದಟ್ ಯು ರೀಡ್ ಇಟ್. ಆಗ ಜನ ನೋಡಿ ಹೇಳ್ತಾರೆ, ಸೌಲನು ಪ್ರವಾದಿಯಾಗಿ ಬಿಟ್ಟನೋ, ಸ್ಟೀಫನ್ನು ಈ ರೀತಿ ಆಗ್ಬಿಟ್ನಾ? ಆಗ್ಬೋದು. ಹಿಡ್ಕೊಳ್ಳಿ ಬೈಬಲ್. ನೀವು ಬೈಬಲ್ ಹಿಡ್ಕೊಂಡ್ರೆ ಬೈಬಲ್ ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ನೀವು ಬೈಬಲ್ ಹಿಡ್ಕೊಂಡ್ರೆ ಬೈಬಲ್ ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಬೈಬಲ್ ನಿಮ್ಮನ್ನು ಹಿಡ್ಕೊಂಡಾಗ ಏನಾಗುತ್ತೆ? ರಕ್ಷಣೆಯ ಕವಚದ ಒಳಗಡೆ ಇರ್ತೀರಿ. ಆತನು ಕೊಟ್ಟ ಮಾತಿನಲ್ಲಿ, ಅವರ ಮಾತಿನಲ್ಲಿ ಶೀಲ್ಡ್ ಆಫ್ ಪ್ರೊಟೆಕ್ಷನ್ ಇರುತ್ತೆ. ಆ ಪ್ರೊಟೆಕ್ಷನ್ ಒಳಗಡೆ ನೀವು ಇರ್ತೀರಿ. ಆಗ ಈ ನಾಯಿಗಳು ನಿಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ. ಯಾವ ನಾಯಿಗಳು? ಫಿಲಿಪ್ಪಿ 3:2 ನಾಯಿಗಳು. ಅದು ಇವನು ಯಾವನಪ್ಪ ನಾಯಿ ಅಂತಾನೆ ಅಂತೆಲ್ಲ ಬೇಜಾರು ಮಾಡ್ಕೊಂಡು ನಿಮ್ಮ ಪ್ರಯೋಜನ ಇಲ್ಲ. ಅದು ಯಾವ ನಾಯಿ ಅಂತ ಗೊತ್ತಾಗಬೇಕಾದ್ರೆ ರೀಡ್ ಇಟ್.
ಫಿಲಿಪಿ ಚಾಪ್ಟರ್ 3 ವರ್ಸ್ 2, ಫಿಲಿಪಿ 3:2 ತೆಗೆದು ಓದಿ. ಆಗ ಅಲ್ಲಿ ಹೇಳಿರುವ ನಾಯಿ, ಅಲ್ಲಿ ಹೇಳಿರೋ ನಾಯಿ ಯಾರು ಅಂತ ಇನ್ನೂ ನಾನು ಡೀಟೇಲ್ ಹೇಳಕ್ಕೆ ಬಂದಿಲ್ಲ. ಆ ನಾಯಿಗಳ ಬಗ್ಗೆ ಇಂಟ್ರಡಕ್ಷನ್ ಮಾತ್ರ ಕೊಡ್ತಾ ಇದ್ದೀನಿ ಅಷ್ಟೇ. ಆ ನಾಯಿಗಳ ಬಗ್ಗೆ ಡೀಟೇಲ್ ಇನ್ನೊಂದು ಕ್ಲಾಸಲ್ಲಿ ಕೊಡೋಣ. ಇಟ್ಸ್ ಓನ್ಲಿ ಇಂಟ್ರಡಕ್ಷನ್ ಅಬೌಟ್ ದೋಸ್ ಡಾಗ್ಸ್ ಇನ್ ಫಿಲಿಪಿ 3:2. ಎಕ್ಸ್ಪ್ಲನೇಷನ್ ವಿಲ್ ಕಂಟಿನ್ಯೂ ಲೇಟರ್ ಆನ್. ಬಿವೇರ್ ಆಫ್ ಡಾಗ್ಸ್ ಅಂತ ಹೇಳೋದು ಆ ನಾಯಿಗಳ ಬಗ್ಗೆ ನಮಗೆ ಗೊತ್ತಾಗಬೇಕು. ಆ ನಾಯಿಗಳು ಹೇಗಿರುತ್ತೆ, ಅದು ಹೇಗೆ ಬೊಗಳುತ್ತೆ, ಅದು ಹೇಗೆ ಕಚ್ಚಬಹುದು ಅಂತ. ಪ್ರೈಸ್ ದಿ ಲಾರ್ಡ್. ಅವರು ನನ್ನ ಹೆಸರಿನಲ್ಲಿ ಏನು ಮಾಡ್ತಾರಂತೆ? ಪ್ರವಾದನೆ ಮಾಡ್ತಾರೆ. ನನ್ನ ಹೆಸರಿನಲ್ಲಿ ಏನು ಮಾಡ್ತಾರೆ? ದೆವ್ವಗಳನ್ನ ಓಡಿಸ್ತಾರೆ. ನನ್ನ ಹೆಸರಿನಲ್ಲಿ ಏನು ಮಾಡ್ತಾರಂತೆ? ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಿ ಸಕ್ಸಸ್ ಮಾಡಲಿಲ್ವಾ? ದೆವ್ವಗಳನ್ನ ಓಡಿಸಿ ಸಕ್ಸಸ್ ಮಾಡಲಿಲ್ವಾ? ಆಮೇಲೆ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಹೇಳುವರು. ಆಗ ಯೇಸು ಏನು ಹೇಳ್ತಾರೆ? ಅವರು ಅಧರ್ಮಿಗಳು, ಅವ್ರನ್ನ ತೊಲಗ್ರಿ ಅಂತ ಹೇಳ್ತಾರೆ. ನಿಮ್ಮನ್ನಲ್ಲ, ಆಯಿತಾ? ಈ ಥರದವ್ರು ಇದ್ದಾರೆ, ಈ ಥರದವ್ರು ಇರ್ತಾರೆ. ನೀವು ವಂಚನೆಗೆ ಒಳಗಾಗದ ಹಾಗೆ ಜಾಗರೂಕರಾಗಿ ಇರಿ, ಎಚ್ಚರವಾಗಿ ಇರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಈಗ ನೀವು ಕೇಳ್ಬೋದು, ಈಗ ನೀವು ಬೋಧನೆ ಮಾಡ್ತಾ ಇದ್ದೀರಲ್ವಾ, ನೀವು ಬೋಧನೆ ಮಾಡ್ತಾ ಇದ್ದೀರಿ, ಇನ್ನೊಬ್ಬನು ಬೋಧನೆ ಮಾಡ್ತಾನೆ, ಇನ್ನೊಬ್ಬನು ಬೋಧನೆ ಮಾಡ್ತಾನೆ. ಇದರಲ್ಲಿ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಆಗೋದು ಕಂಡುಹಿಡಿಯೋದು ಹೆಂಗೀಗ? ಎಲ್ಲಿಂದ ಕಂಡುಹಿಡಿಯೋದು? ಹೇಗೆ ಗೊತ್ತಾಗುತ್ತೆ ನಮಗೆ? ಅದಕ್ಕೆ ಯೇಸು ಹೇಳ್ತಾರೆ ಇದೇ ಅಧ್ಯಾಯದಲ್ಲಿ ಮೇಲಿನಿಂದ ಇರತಕ್ಕಂಥ ವಾಕ್ಯದಲ್ಲಿದೆ ನೋಡಿ. ಕಳ್ಳ ಪ್ರವಾದಿಗಳ ಬಗ್ಗೆ ಹೇಳಿದ ಮೇಲೆ, ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರವಾಗಿರಿ ಅಂತ ಹೇಳಿದ ಮೇಲೆ 16ನೇ ವಾಕ್ಯದಿಂದ ಹೇಳ್ತಾರೆ. ಏನಂತ ಹೇಳ್ತಾರೆ? ಹೇಗೆ ಕಂಡುಹಿಡಿಬೋದಂತೆ? ಅವರ ವರ್ತನೆಯಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ. ಅವರ ಪ್ರಾರ್ಥನೆಯಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ. ಹೌದಾ? ಅವರ ವೇ ಆಫ್ ಡ್ರೆಸ್ಸಿಂದ ನೀವು ಅವರನ್ನು ಗುರುತು ಹಚ್ಚುವಿರಿ. ವರ್ತನೆಯಿಂದ. ಈಗ ಪೊಲೀಸ್ ಅಂತ ಗೊತ್ತಾಗೋದು ಹೇಗೆ? ಪೊಲೀಸ್ ಡ್ರೆಸ್ ಹಾಕೊಂಡು ಬಂದರೆ ಪೊಲೀಸ್ ಅಂತ ಹೇಳ್ತೀವಿ, ಲಾಯರ್ ಡ್ರೆಸ್ ಹಾಕೊಂಡು ಬಂದರೆ ಲಾಯರ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದೊಂದು ಡ್ರೆಸ್ ನೋಡಿ ಅವ್ರನ್ನ ನಾವು ಏನು ಅಂತ ಗುರುತಿಸ್ತೀವಿ. ಕಳ್ಳನ್ನು ಡ್ರೆಸ್ ಹಾಕೊಂಡು ಬರ್ಬೋದಾ? ಪೊಲೀಸ್ದು ಹಾಕೊಂಡು ಬರ್ಬೋದಾ? ಅವನು ಪೊಲೀಸ್ ಆಗ್ತಾನಾ? ಕಳ್ಳನು ಲಾಯರ್ದು ಡ್ರೆಸ್ ಹಾಕೊಂಡು ಜಡ್ಜ್ ಕೋಟ್ ಹಾಕೊಂಡು ಬರ್ಬೋದಾ? ಅವನು ಜಡ್ಜ್ ಆಗ್ತಾನಾ? ಅವನು ಮಹಾ ಕಳ್ಳ. ಆದ್ದರಿಂದ ಡ್ರೆಸ್ ನೋಡಿ ಮಾರು ಹೋಗಬೇಡಿ, ಪ್ರಾರ್ಥನೆ ನೋಡಿ ಮಾರು ಹೋಗಬೇಡಿ, ಅವನ ಪ್ರೈಸ್ ಲೋಡು ಹಲ್ಲೆಲೂಯ ಅದು ಇದೆಲ್ಲ ನೋಡಿ ಅಲ್ಲ. ಇಲ್ಲಿ ಯೇಸು ಸ್ವಾಮಿ ಕ್ಲಿಯರ್ ಆಗಿ ನಮಗೊಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಏನಂತ? ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವುದುಂಟೆ, ಓಕೆ. ಮದ್ದು ಗುಣಿಕೆಯಲ್ಲಿ ಅಂಜೂರ ಕೀಳುವುದುಂಟೆ, ಓಕೆ. ಅದರಂತೆಯೇ ಒಳ್ಳೆಯ ಮರ ಒಳ್ಳೆಯ ಹಣ್ಣನ್ನು, ಕೆಟ್ಟ ಮರವು ಕೆಟ್ಟ ಹಣ್ಣನ್ನು ಕೊಡುತ್ತದೆ. ಒಳ್ಳೆಯ ಮರ ಕೆಟ್ಟ ಹಣ್ಣನ್ನು ಕೊಡಲಾರದು, ಹಾಗೆಯೇ ಕೆಟ್ಟ ಮರ ಒಳ್ಳೆಯ ಹಣ್ಣನ್ನು ಕೊಡಲಾರದು. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ಅವರ ನಡತೆಯಿಂದ ಗುರುತು ಹಚ್ಚುವಿರಿ. ಸುಳ್ಳು ಪ್ರವಾದಿಗಳನ್ನು ಹೇಗೆ ಗುರುತು ಹಚ್ಚುವಿರಿ? ಸುಳ್ಳು ಪ್ರವಾದಿ ಹೌದಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಅವರ ನಡತೆಯಿಂದ, ಅವರ ಅನುದಿನದ ಜೀವನ ನೋಡಿದರೆ ಗೊತ್ತಾಗುತ್ತೆ. ಅವರ ಮಾತು, ಅವರ ಜೀವನ, ಅವರ ನಡೆನುಡಿ, ಅವರ ಸಂಪರ್ಕ, ಅವರ ಇಂಟೆನ್ಷನ್ಸ್ ನೋಡ್ಲಿಕ್ಕಾಗುತ್ತೆ. ಜೊತೆಗಿದ್ದರೆ ಸ್ವಲ್ಪ ವಾಚ್ ಮಾಡಬೇಕು. ಈಗ ಒಂದು ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ 10 ಜನ ಕೇಳ್ಕೊಂಡು ಹೋಗ್ತೀವಲ್ಲ, ಡಾಕ್ಟ್ರ್ ಹೆಂಗೆ ಅಂತ. ಸೀದಾ ಹೋಗ್ಬಿಡ್ತೀರಾ? ನಿಮ್ಮ ಮಗನಿಗೋ ಮಗಳಿಗೋ ಹೆಣ್ಣು ನೋಡಬೇಕಾದ್ರೆ, ಗಂಡು ನೋಡಬೇಕಾದ್ರೆ ನೋಡಿಬಿಟ್ಟು ಹಾಗೆಯೇ ಹೋಗಿ ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡಿಸ್ಬಿಡ್ತೀರಾ? ಅಥವಾ 4 ಜನನ ಕೇಳ್ತೀರಾ? 4 ಅಲ್ಲ 40 ಜನನ ಕೇಳ್ತೀರಿ ಅಲ್ವಾ? ಅವ್ರು ಹೇಗೆ, ಏನು, ಎಲ್ಲಿ ಓದಿದ್ದು, ಏನು, ಹಿಂದೆ ಮುಂದೆ ಎಲ್ಲ ಕೇಳ್ತೀರಿ. ಎಷ್ಟು ಕೇಳಿ ಎಷ್ಟು ಮಾಡಿದ್ರು ಫ್ಲಾಪ್ ಆಗಿದ್ದೆ ಜಾಸ್ತಿ ಇದೆ. ಕೇಳಬೇಕಾದವ್ರನ್ನ ಕೇಳಬೇಕು. ಮೇಲೊಬ್ರು ಇದ್ದಾರೆ ಸೃಷ್ಟಿ ಮಾಡಿದವ್ರು, ಸೃಷ್ಟಿಕರ್ತನ ಕೇಳಿ ಸ್ವಾಮಿ ಹೇಗೆ ಅಂತ. ಸುಮ್ಮನೆ ಅವ್ರು ಇವ್ರನ್ನ ಕೇಳಿ ಮಾಡಿ ಪ್ರಯೋಜನ ಇಲ್ಲ. ಸೊ ನಾವು ಅಲ್ಲೇ ಫ್ಲಾಪ್ ಆಗ್ತಾ ಇರೋದು. ಎನಿವೆ, ಇಲ್ಲಿ ಅವರ ಜೀವನ, ಅವರ ನಡವಳಿಕೆ, ಅವರ ಮಾತಿನಿಂದ ಗುರುತು ಹಚ್ಚಬಹುದು ಅವರು ಏನಾಗಿದ್ದಾರೆ ಅಂತ. ಲುಕ್ ಎಟ್ ದರ್ ಲೈಫ್ ಫಸ್ಟ್.
ಅವ್ರ ಜೀವನ ಶೈಲಿ ನೋಡಿ, ಅವರ ಜೀವನ ನೋಡಿ, ನಡೆ ನೋಡಿ ಅದರಿಂದ ನಮಗೆ ಗೊತ್ತಾಗುತ್ತೆ ಏನೋ ಇದು ಸುಳ್ಳ ನಿಜಾನ ಅಂತ. ನಿಜವಾಗಲೂ ದೇವರಿಂದ ಬಂದವರ, ದೇವರಾತ್ಮ ಇರುವವರ, ಪವಿತ್ರಾತ್ಮ ಇರುವವರ, ಪವಿತ್ರಾತ್ಮರಿಂದ ನಡೆಸಲ್ಪಡ್ತಾ ಇರುವವರ, ಪವಿತ್ರಾತ್ಮನ ಪ್ರೇರಣೆಗೆ ಅನುಸಾರವಾಗಿ ಮಾಡ್ತಾ ಇರುವವರ, ಅಥವಾ ಇನ್ಯಾವುದೋ ಆತ್ಮ ಪ್ರೇರಣೆಯಿಂದ ಸ್ವಂತ ಇಷ್ಟದಿಂದ ಮಾಡ್ತಾ ಇರೋದಾ, ಅಥವಾ ಪಿಶಾಚಿ ಪ್ರೇರಣೆಯಿಂದ ಮಾಡ್ತಾ ಇರೋದಾ, ವಂಚನೆಯ ಆತ್ಮನ ಅಂತ ಅದರಿಂದ ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಯೇಸು ಸ್ವಾಮಿ ಹೇಳ್ತಾರೆ 24ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಏನು ಹೇಳಿದಾರೋ ಇದನ್ನು ಕೇಳಿಸ್ಕೊಂಡು ಅದರಂತೆ ನೀವು ನಡೆದ್ರೆ ನೀವು ಬುದ್ಧಿವಂತರಾಗ್ತೀರಿ. ಇಲ್ಲದೆ ಇದ್ದರೆ ಮರಳಿನ ಮೇಲೆ ಮನೆ ಕಟ್ಕೊಂಡಂಗೆ ಆಗುತ್ತೆ. ಮಾತು ಕೇಳಿಸ್ಕೊಳ್ತೀರಿ, ಯೇಸುವಿನ ಮಾತು ಕೇಳಿಸ್ಕೊಳ್ತೀರಿ. ಈಗ ನೀವು ಯಾರ ಮಾತು ಕೇಳಿಸ್ಕೊಳ್ತಾ ಇದ್ದೀರಾ ಬೈಬಲಿಂದ? ಯೇಸುವಿನ ಮಾತು. ನಡೀದೇ ಇದ್ದರೆ ಯಾಕೊಬ್ರು ಹೇಳ್ತಾರೆ 1:22 ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಒನ್ ಹೂ ಹಿಯರ್ಸ್ ದ ವರ್ಡ್ ಆ್ಯಂಡ್ ಡಸ್ ನಾಟ್ ಡೂ ಇಟ್, ಹಿ ಡಿಸೀವ್ಸ್ ಹಿಮ್ಸೆಲ್ಫ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಒಬ್ಬನ ದೇವರ ವಾಕ್ಯ ಕೇಳಿಸ್ಕೊಳ್ತಾನೆ. ಕೆಲವ್ರು ಹೇಳ್ತಾರಲ್ವ, ಡೈಲಿ ಕೇಳಿಸ್ಕೊಳ್ತೀವಿ ಬ್ರದರ್. ತುಂಬ ಸಂತೋಷ ಕೇಳಿಸ್ಕೊಳ್ಳೋದು. ಆಮೇಲೆ ನಡೀತಾ ಇದೆಯಾ? ಆರ್ ಯು ಟ್ರೂಲಿ ಫಾಲೋಯಿಂಗ್? ಇಫ್ ಯು ಡೋಂಟ್ ಫಾಲೋ ವಾಟ್ ಯು ಆರ್ ಹಿಯರಿಂಗ್, ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ಏನಂತ ಇದೆ ವಾಕ್ಯ? ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕೆಂದು ತಿಳಿದು, ಕೇಳಿದರೆ ಸಾಕು ಎಂದು ತಿಳಿದು ಮರುಳಾಗದಿರಿ. ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು. ವಾಕ್ಯವನ್ನ ಕೇಳಿಸ್ಕೋಬೇಕು, ಕೇಳಿಸ್ಕೊಂಡು ಅದನ್ನು ಅನುಸರಿಸಿ ನಡಿಬೇಕು. ಆಗ ನಿಮ್ಮ ಜೀವನ ಬಂಡೆ ಮೇಲೆ ಕಟ್ಟಿದ ಮನೆ ಥರ ಇರುತ್ತೆ, ಗಟ್ಟಿಯಾಗಿ ಇರುತ್ತೆ. ನಿಮ್ಮ ಜೀವನ ಉದುರು ಹೋಗೋದಿಲ್ಲ. ಆದರೆ ಕೇಳಿಸ್ಕೊಳ್ತೀರಿ, ನಡೆಯೋದಿಲ್ಲ ಅಂಥವ್ರು ಯಾರಾಗಿರ್ತಾರೆ? ದಟ್ ಈಸ್ ಅನದರ್ ಕೈಂಡ್ ಆಫ್ ಡಿಸೆಪ್ಷನ್. ಡೈಲಿ ಕೇಳಿಸ್ಕೊಳ್ತಾರೆ, ಡೈಲಿ ಓದ್ತಾರೆ ಬೈಬಲ್. ನಾವು ಡೈಲಿ ಬೈಬಲ್ ಓದ್ದೆ ಮಲ್ಗೋಲ್ಲ ಬ್ರದರ್. ಡೈಲಿ ವಾಕ್ಯ ಕೇಳಿಸ್ಕೊಳ್ದೆ ಮಲ್ಗೋದೇ ಇಲ್ಲ. ಒಳ್ಳೆಯದೇ. ನಾವು ಗಾಡೀಲಿ ಹೋಗೋಗೆಲ್ಲ ಕೇಳಿಸ್ಕೊಳ್ತೀವಿ ಅನ್ನೋರು ಇದ್ದೀರಿ, ಒಳ್ಳೆಯದೇ. ಆದರೆ ನಡೆಯೋದು, ನೀವು ಬರೀ ಕೇಳಿಸ್ಕೊಳ್ಳೋದ್ರಲ್ಲೇ ಇದ್ದರೆ ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ದಟ್ ಈಸ್ ಅನದರ್ ಟೈಪ್ ಆಫ್ ಡಿಸೆಪ್ಷನ್. ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ನಾಟ್ ಒಬೇಯಿಂಗ್ ಇಟ್, ಎ ಕೈಂಡ್ ಆಫ್ ಡಿಸೆಪ್ಷನ್. ವಾಕ್ಯ ಕೇಳಿಸ್ಕೊಳ್ತಿದ್ದೀವಿ ಸಾಕು, ವಾಕ್ಯ ಓದ್ತಾ ಇದ್ದೀವಿ ಸಾಕು. ನಡೆಯೋದು ಯಾರು? ತಾತ ಬರ್ತಾರೆ ನಡಿಲಿಕ್ಕೆ? ನೀನು ವಾಕ್ಯ ಕೇಳಿಸ್ಕೊ. ವಾಕ್ಯ ಕೇಳಿಸ್ಕೊಂಡಿದ್ದಂಥ ನಡಿಲಿಕ್ಕೆ ಸತ್ತೋಗಿರೋ ತಾತ ಎದ್ದು ಬರ್ತಾರೆ ನಡಿಲಿಕ್ಕೆ. ಬರ್ತಾರಾ? ಯಾರು ನಡಿಬೇಕೀಗ? ನಾನೇ ನಡಿಬೇಕು. ನಾನು ಕೇಳಿಸ್ಕೊಂಡ್ರೆ ವಾಕ್ಯ, ಇವತ್ತು ವಾಕ್ಯ ನನಗೆ ಹೇಳ್ತಾ ಇದ್ರೆ ಅದ್ರ ಪ್ರಕಾರ ಯಾರು ನಡಿಬೇಕು? ನಾನು ನಡಿಬೇಕು. ನಡಿದೇ ಇದ್ರೆ ನನ್ನನ್ನು ಯಾರು ವಂಚಿಸ್ತಾರೆ? ನಾನೇ ವಂಚಿಸ್ಕೊಳ್ಳೋದು. ದೇವರು ವಂಚಿಸಲ್ಲ, ಕಳ್ಳ ಪ್ರವಾದಿಗಳು ವಂಚೋದಿಲ್ಲ, ಯಾರೂ ವಂಚೋದಿಲ್ಲ. ನನ್ನನ್ನು ನಾನೇ ವಂಚಿಸ್ಕೊಳ್ತೇನೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೂ ಅನೇಕ ವಿಷಯಗಳು ಈ ಆತ್ಮೀಕ ಜೀವಿತದಲ್ಲಿ ವಂಚನೆಯ ಕುರಿತಾಗಿ ಇದೆ. ಸದ್ಯಕ್ಕಿಷ್ಟು ಸಾಕು. ಯಾಕೆಂದರೆ ಇಷ್ಟೇ ಹೆಚ್ಚಾಗಿಬಿಟ್ಟಿದೆ ಅಂತ ಅನಿಸುತ್ತೆ ಅಲ್ವಾ? ಸೊ ಇಷ್ಟು ಮಾತ್ರ ನೀವು ತಿಳ್ಕೊಳ್ಳಿ. ನಾವು ಹರಟೆ ಮಾತು, ಅದು ಇದು ಮಾತಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ನಮ್ಮೊಳಗಡೆ ಅಹಂಕಾರ ಬಂದು ನಮ್ಮನ್ನೇ ನಾವು ವಂಚಿಸ್ಕೊಳ್ತೀವಿ. ಸುಮ್ಮನೆ ಅಲ್ಲಿ ಪ್ರೇಯರ್, ಇಲ್ಲಿ ಪ್ರೇಯರ್, ಅಲ್ಲಿ ಧ್ಯಾನ, ಇಲ್ಲಿ ಧ್ಯಾನ ಅಂತ. ಈ ಧ್ಯಾನ ಕೊಡೋರು ಯಾರು ಅಂತ ಗೊತ್ತಿಲ್ಲ, ಅವ್ರ ಜೀವನ ಏನೂ ಗೊತ್ತಿಲ್ಲ. ಸುಮ್ಮನೆ ಹೋಗಿ ಕೂತ್ಕೊಂಡು ಕೇಳ್ಕೊಂಡು ಬರ್ತೀವಿ. ಅವ್ರು ಮಾಡೋ ಯಾವುದನ್ನೆಲ್ಲ ನೋಡ್ತೀವಿ. ಹೇಳೋ ಪ್ರವಾದನೆ ಅಂತ ಅವ್ರು ಹೇಳೋದನ್ನೆಲ್ಲ ನಾವು ನಂಬ್ಕೊಂಡು ಬರ್ತೀವಿ. ಆಮೇಲೆ ಅವ್ರ ಬೋಧನೆಯನ್ನೆಲ್ಲ ನಂಬ್ಕೊಂಡು ಅದನ್ನು ಫಾಲೋ ಮಾಡಿದ್ರೆ ನಮ್ಮನ್ನೇ ನಾವು ವಂಚಿಸ್ಕೊಳ್ತೀವಿ. ಫಸ್ಟ್ ನೋಡಬೇಕಾಗಿರೋದೇನು ಗೊತ್ತಾ? ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿ ಅಥವಾ ದೇವರ ಸೇವಕ ಬೋಧನೆ ಮಾಡ್ತಾ ಇದ್ದಾನೆ ಅಂದರೆ ಫಸ್ಟು ನಿಮಗೆ ನೋಡೋಕ್ಕಾಗಲ್ಲ, ಆದರೂ ಕೂಡ ಅವನು ಹೊಸದಾಗಿ ಹುಟ್ಟಿರಬೇಕು. ಹಿ ಮಸ್ಟ್ ಬಿ ಬಾರ್ನ್ ಅಗೇನ್. ಯೇಸು ಮಾತ್ರ ರಕ್ಷಕ, ಅವರಿಂದ ಮಾತ್ರವೇ ರಕ್ಷಣೆ. ಅದಿರಬೇಕು ಆ ಬೋಧನೆಯಲ್ಲಿ. ಇದಾದರೂ ಬರ್ಕೊಳ್ಳಿಬೇಕಾದ್ರೆ ಒಂದು ಧ್ಯಾನಕ್ಕೆ ಹೋದಾಗ, ಒಂದು ಪ್ರೇಯರ್ ಗ್ರೂಪ್ಗೆ ಹೋದಾಗ ಅಲ್ಲಿ ಅಟ್ಲೀಸ್ಟ್ ಕಡೇ ಪಕ್ಷ
ಇದಿರಬೇಕು. ಇದ್ರ ಜೊತೆಗೆ ಲೋಕದ ಕಲಬೆರಕೆ ಆಗಬಾರ್ದು. ಯಾವುದಿರಬೇಕು? ಹಾಂ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳು ಇರಬೇಕು. ಎಲ್ಲಿಗೆ ಸಂಬಂಧಪಟ್ಟಿದ್ದು? ಹಾಂ, ಅಮರತ್ವಕ್ಕೆ, ಅಮರ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳು ಅಲ್ಲಿರಬೇಕು. ಎರಡನೇದಾಗಿ ಪರಿಶುದ್ಧತೆಗೆ ಸಂಬಂಧಪಟ್ಟ ವಿಷಯಗಳಿರಬೇಕು. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಹಾಂ, ಪರಿಶುದ್ಧತೆಗೆ ಸಂಬಂಧಪಟ್ಟ ವಿಷಯಗಳಿರಬೇಕು. ಅದಾದಮೇಲೆ ಮುಖ್ಯವಾಗಿ ಮಾನಸಾಂತರಕ್ಕೆ ಸಂಬಂಧಪಟ್ಟ ವಿಷಯ ಇರಬೇಕು. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಮಾನಸಾಂತರಕ್ಕೆ ಸಂಬಂಧಪಟ್ಟ ವಿಷಯಗಳು ಇರಬೇಕು. ಅದಾದಮೇಲೆ ವಿಷಯಗಳೆಲ್ಲವೂ ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟ ವಿಷಯಗಳಾಗಿರಬೇಕು. ಕಲಬೆರಕೆ ಆಗಬಾರ್ದು. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡನ್ನೂ ಕಲಬೆರಕೆ ಮಾಡಿದ್ರೆ ಕೇಳಿಸ್ಕೊಳ್ಳಿಕ್ಕೆಲ್ಲ ದೇವ್ರ ವಾಕ್ಯನೇ, ಆದರೆ ಅಲ್ಲ. ಕ್ರೈಸ್ತ ಸಭೆಯಲ್ಲಿ ನೀವೊಂದು ಬೋಧನೆ ಆಲಿಸುವಾಗ ಅದು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟ ವಿಷಯ ಆಗಿರಬೇಕು. ನಮ್ಮ ಅಮರ ಜೀವಕ್ಕೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯ ಆಗಿರಬೇಕು. ನೆಕ್ಸ್ಟ್ ಹೋಲಿನೆಸ್, ಪರಿಶುದ್ಧತೆಗೆ ಸಂಬಂಧಪಟ್ಟ ವಿಷಯ ಅದರಲ್ಲಿ ಇರಬೇಕು. ರಿಪೆಂಟೆನ್ಸ್, ಮಾನಸಾಂತರಕ್ಕೆ ಸಂಬಂಧಪಟ್ಟ ವಿಷಯ ಇರಬೇಕು. ಸೊ ಒಡಂಬಡಿಕೆಗೆ ಸಂಬಂಧಪಟ್ಟ ವಿಷಯ ಇರಬೇಕು, ನ್ಯೂ ಕವೆನೆಂಟ್ ರಿಲೇಟೆಡ್. ಅದಾದಮೇಲೆ ಆತ್ಮಿಕ ಬೆಳವಣಿಗೆಗೆ ಸಂಬಂಧಪಟ್ಟ ವಿಷಯಗಳೂ ಇರಬೇಕು. ಆತ್ಮಿಕ ಜೀವನ ಬೆಳವಣಿಗೆ ಆಗಲಿಕ್ಕೆ ಸಂಬಂಧಪಟ್ಟ ವಿಷಯಗಳು ಕೂಡ ಅದರಲ್ಲಿ ಇರಬೇಕು. ಇದೆಲ್ಲದಕ್ಕಿಂತನೂ ಟಾಪಲ್ಲಿ ಒಂದು, ಇದೆಲ್ಲ ಟಾಪೇ, ಯಾವುದು ಚೀಪ್ ವಿಷಯ ಅಲ್ಲ, ಕೆಳಗಿಳಿಸುವಂಥದ್ದಿಲ್ಲ. ನಾನು ಒಂದರ ನಂತರ ಒಂದು ಹೇಳೋದ್ರಿಂದ 1, 2, 3 ಹೇಳಿದಷ್ಟೇ. ಇದು ಎಲ್ಲದರ ಮೇಲೆ ಇರಬೇಕಾಗಿರೋದೇನು ಗೊತ್ತಾ? ಹೊಸ್ದಾಗಿ ಹುಟ್ಟಬೇಕು. ಓಕೆ, ಇದೆಲ್ಲದಕ್ಕಿಂತ ಮೇಲೆ ಇರಬೇಕಾಗಿರೋದು, ಮತ್ತು ಇತ್ತೀಚೆಗಂತೂ ಎಲ್ಲೂ ಇಲ್ಲದೆ ಇರೋದು, ಪೂರ್ತಿ ಮಿಸ್ ಆಗಿರೋದು ಯಾವುದು? ಅದು ರೈಚಸ್ನೆಸ್ ಆಫ್ ಗಾಡ್ ಇರಬೇಕು ಮೇಲೆ. ಅದು ಬಿಟ್ಟರೆ ಇದು ಕೆಳಗಡೆ ಬರೆದಿರೋದು, ಇದು ಕೆಳಗೆ ಬರೆದಿದ್ದಲ್ಲ, ಇದು ಯಾವುದು ವರ್ಕ್ ಆಗೋದಿಲ್ಲ, ನಾಟಕ ಆಗ್ಬಿಡುತ್ತೆ. ನಿತ್ಯ ಜೀವದ್ದು ಇದೆ ಬ್ರದರ್, ಮಾನಸಾಂತರದ್ದು ಇದೆ. ಆಮೇಲೆ ಪರಿಶುದ್ಧತೆ ಬಗ್ಗೆನೂ ಇದೆ. 3 ಟಾಕ್ ಇತ್ತು ಹೋಲಿನೆಸ್ ಬಗ್ಗೆ. ನಿತ್ಯ ಜೀವದ ಸ್ವಲ್ಪ ಟಚ್ ಮಾಡ್ತಾರೆ. ಅಲ್ಲಲ್ಲ, ಈ ಶುಗರ್ ಕೋಟಿಂಗ್ ಇಲ್ಲ ಅಂದರೆ ನಿಮ್ಗೆ ಟೇಸ್ಟ್ ಇರೋದಿಲ್ಲಲ್ಲ. ಕೋಟಿಂಗ್ ಇರುತ್ತೆ, ಅಲ್ಲಲ್ಲೇ ಕೋಟಿಂಗ್ ಇರುತ್ತೆ. ನಾನು ಕೋಟಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಇಟರ್ನಲ್ ಲೈಫ್ ಬಗ್ಗೆ ಇದೆಯಾ? ಬಗ್ಗೆ ಸ್ವಲ್ಪ ಕೋಟಿಂಗ್ ಥರ ಅಲ್ಲ. ಇದೆಲ್ಲದಕ್ಕಿಂತ ಮೇಲೆ ಏನಿರಬೇಕು, ಇದೆಲ್ಲ ಯಾವುದ್ರ ಅಂಡರಲ್ಲಿ ಬರಬೇಕು ಅಂದರೆ ಅಂಡರ್ ದ ರೈಚಸ್ನೆಸ್ ಆಫ್ ಗಾಡ್. ಇದೀಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ಇಲ್ಲ, ಕಳೆದ ಧ್ಯಾನದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಯಿತು. ಎಲ್ಲ ಧ್ಯಾನಕೂಟಗಳು, ನಮ್ಮ ಕ್ರೈಸ್ತ ವಿಶ್ವಾಸ, ನಮ್ಮ ನಿರೀಕ್ಷೆ, ನಮ್ಮ ಕ್ರೈಸ್ತ ಜೀವನ, ನಮ್ಮ ಪ್ರತಿಯೊಂದು, ಇಟ್ ಶುಡ್ ಕಮ್ಸ್ ಅಂಡರ್ ದ ರೈಚಸ್ನೆಸ್ ಆಫ್ ಗಾಡ್. ಅದಕ್ಕೇನೆ ಪೌಲರು ಹೇಳ್ತಾರೆ ರೋಮನ್ಸ್ 1:17, ಗಾಸ್ಪೆಲ್ ರಿವೀಲ್ಸ್ ದ ರೈಚಸ್ನೆಸ್ ಆಫ್ ಗಾಡ್. ಶುಭ ಸಂದೇಶ ದೇವರ ನೀತಿಯನ್ನು ಪ್ರಕಟ ಮಾಡುತ್ತೆ. ಶುಭ ಸಂದೇಶ ಸಾರೋದ್ರ ಉದ್ದೇಶ ಏನು? ಧ್ಯಾನಕೂಟದ ಉದ್ದೇಶ ಏನು? ಬೈಬಲ್ ಕ್ಲಾಸ್ ಉದ್ದೇಶ ಏನು? ರಿಟ್ರೀಟ್ ಉದ್ದೇಶ ಏನು? ದೇವರ ನೀತಿ ಪ್ರಕಟ ಆಗ್ತಾ ಇರಬೇಕು ಪ್ರಪಂಚದಲ್ಲಿ. ಇಲ್ಲದೆ ಇದ್ದರೆ ಕಲಬೆರಕೆ ಥರ ಪಿಶಾಚಿ ಏನು ಮಾಡ್ತಾನೆ, ಲೋಕದ ಅಥವಾ ಸೆಲ್ಫ್ ರೈಚಸ್ನೆಸ್ನ ತುಂಬಿಸ್ತಾ ಇರ್ತಾನೆ. ಅದು ಇವತ್ತೇನಾಗಿದೆ ಗೊತ್ತಾ? ನಾಯಿಗಳು ಜಾಸ್ತಿ ಇರೋದ್ರಿಂದ, ಫಿಲಿಪ್ಪಿ 3:2 ಪ್ರಕಾರದ ನಾಯಿಗಳು, ಸ್ಪಿರಿಚುವಲ್ ಡಾಗ್ಸ್, ಸಭೆ ಒಳಗಡೆ, ಪ್ರೇಯರ್ ಗ್ರೂಪ್ ಒಳಗಡೆ, ಮಿನಿಸ್ಟ್ರೀಸ್ ಒಳಗಡೆ ಜಾಸ್ತಿ ಇರೋದ್ರಿಂದ ಸೆಲ್ಫ್ ರೈಚಸ್ನೆಸ್ ಹೆಚ್ಚಾಗ್ತಾ ಇದೆ, ಮೇಲೆ ಕುತ್ಕೊಬಿಟ್ಟಿದೆ. ಶುಗರ್ ಕೋಟಿಂಗ್ ಥರ ಮಾನಸಾಂತರದ ವಿಷಯನೂ ಇದೆ, ನಿತ್ಯ ಜೀವದ ವಿಷಯನೂ ಇದೆ, ಪಾಪಕ್ಷಮೆ ವಿಷಯನೂ ಇದೆ, ಪವಿತ್ರಾತ್ಮರ ವಿಷಯನೂ ಇದೆ, ಪರಿಶುದ್ಧತೆ ವಿಷಯನೂ ಇದೆ, ಎಲ್ಲ ವಿಷಯನೂ ಇದೆ.
ಆಲ್ ದೀಸ್ ಥಿಂಗ್ಸ್ ಶುಡ್ ಕಮ್ ಅಂಡರ್ ದ ರೈಚಸ್ನೆಸ್ ಆಫ್ ಗಾಡ್. ಇದೆಲ್ಲವೂ ಬರಬೇಕು, ಆದರೆ ದೇವರ ನೀತಿಯ ಕೆಳಗಡೆ ಇದು ಬರಬೇಕು. ಲಾಸ್ಟ್ ಹೇಳಿದ ಪಾಯಿಂಟ್, ಬಾಕ್ಸ್ ಒಳಗಡೆ ಬಂದವರಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗಿದೆ, ಕ್ಯಾಚ್ ಮಾಡ್ಕೊಂಡಿದ್ದೀರಾ. ಬಾಕ್ಸ್ ಹೊರಗಡೆ ಇದ್ದವರಿಗೆ ಏನು ಅರ್ಥ ಆಗಿಲ್ಲ ಅಂತ ನಂಗೆ ಅರ್ಥ ಆಯಿತು. ಡೋಂಟ್ ವರಿ, ಕಳೆದ ಕೊಯ್ನೋನಿಯಾದಲ್ಲಿ ಇದೆಯಲ್ಲ, ಸುಮಾರು ಕೊಯ್ನೋನಿಯಾದಲ್ಲೂ ಇದೆ, ಬರ್ನಿಂಗ್ ಬುಷ್ ಒಂದರಲ್ಲೂ ಇದೆ, ರೈಚಸ್ನೆಸ್ ಅಂತ ಏನೋ ಹೆಡ್ಡಿಂಗ್ ಇರುತ್ತೆ, ಇದೆಯಲ್ಲ ಗ್ಲೆನ್? ಹಾಂ, ಅದನ್ನು ಕೇಳಿಸ್ಕೊಳ್ಳಿ. ಅದರಲ್ಲಿ ಪೂರ್ತಿ ಅಲ್ಲ, ಅದರಲ್ಲೊಂದು ಇಂಟ್ರಡಕ್ಷನ್ ಸಿಗುತ್ತೆ. ಆಮೇಲೆ ಧ್ಯಾನಗಳಿಗೆ ಬರ್ತಾ ಇದ್ದರೆ ಅದು ಅರ್ಥ ಆಗ್ತಾ ಇರುತ್ತೆ.